ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ವೆಂಕಟನಾಥಾರ್ಯ ಕವಿತಾರ್ಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಮಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮೌ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ. अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये. श्रीपराशरभट्टार्यः श्रीरङ्गेशपुरोहितः श्रीवत्साङ्गसुतः श्रीमान् श्रेयसे मेस्तु भूयसे. व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातन्तपोनिधिम्. व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः. अविकाराय शुद्धाय नित्याय परमात्मने सदैकरूपरूपाय विष्णवे सर्वजिष्णवे. ಇದು ಪದ್ಮನಾಭದವರಿಗೆ ಹೇಳಿದ್ದೆ ಅನ್ಸುತ್ತೆ. ಪದ್ಮನಾಭಾಯ ನಮಃ. अप्रमेयो ऋषिकेश पद्मनाभो परप्रभु विश्वकर्मा मनुस्त्वष्टा स्तविष्टस्तविरो ಧ್ರುವಃ. ಅದರಲ್ಲಿ ಪದ್ಮನಾಭದವರೆಗೂ 48ನೇ ನಾಮ ಪದ್ಮನಾಭದವರೆಗೂ ಆಗಿತ್ತು. ಅಮರ ಪ್ರಭುವೇ ನಮಃ. ಅಮರ ಪ್ರಭು ಹೇಳ್ಬೇಕು. ಅವನಿಗೆ ಅಮರ ಪ್ರಭು ಅವಾಗ ದೇಶಾಂ ಅಮರಾಣಾಂ ಸೃಷ್ಟಾದಿ ಅಧಿಕಾರ ದಾನೇನ ನಿರ್ವಾಹಕತ್ವ ಅಮರ ಪ್ರಭು ಅಂದ್ಬಿಟ್ಟು. ಅಂದ್ರೆ ಭಗವಂತ ಎಲ್ಲಾರನ್ನೂ ಸೃಷ್ಟಿಯನ್ನು ಮಾಡಿ ಮತ್ತು ಅವನು ಸಮಷ್ಟಿ ಸೃಷ್ಟಿ ಮಾಡ್ತಾನೆ. ಬ್ರಹ್ಮನ ಮೂಲಕ ವ್ಯಷ್ಟಿ ಸೃಷ್ಟಿ ಮಾಡ್ತಾನೆ. ವ್ಯಷ್ಟಿ ಸೃಷ್ಟಿ ಮೂಲಕ ದೇವತೆಗಳನ್ನೆಲ್ಲವೇ ಮೊದಲು ಅವನು ಮಾಡ್ಬೇಕಾದ್ರೆ ಪಂಚಭೂತಗಳು ಇದೆಲ್ಲವನ್ನು ಮಾಡಿ ಒಂದು ಇವನಿಗೆ ಅನುಕೂಲವನ್ನು ಮಾಡಿಕೊಟ್ಟು ಮತ್ತೆ ದೇವತಾದಿಗಳನ್ನ ಬ್ರಹ್ಮನ ಮೂಲಕ ಸೃಷ್ಟಿ ಮಾಡ್ತಾನೆ. ಅವಾಗ ಅಷ್ಟೇ ಅಲ್ಲ, ಅಧಿಕಾರ ದಾನೇನ ಅವರಿಗೆ ಒಬ್ಬೊಬ್ಬರಿಗೆ ಒಂದು ಅಧಿಕಾರ ಕೊಡ್ತಾನೆ. ಬ್ರಹ್ಮನಿಗೆ ಸೃಷ್ಟಿ, ರುದ್ರನಿಗೆ ಪ್ರಳಯ, ಇಂದ್ರನಿಗೆ ಅಲ್ಲಿರ್ಬೇಕಾದ್ರೆ ಮಳೆ ಬರೋದು, ಇದು ಮಾಡೋದು, ಲೋಕವನ್ನ ಕಾಪಾಡೋದು, ದೇವತೆಗಳನ್ನ ಕಾಪಾಡೋದು, ಒಬ್ಬೊಬ್ರಿಗೆ ಒಂದೊಂದು ಕೆಲಸವನ್ನು ಕೊಡ್ತಾನೆ. ವರುಣ ಮಳೆ, ಅಗ್ನಿ ಒಂದು ಇದು ಮಾಡೋದು, ಹಾಗೆ ವಾಯು ಬಂದು ಒಬ್ಬೊಬ್ಬರಿಗೂ ಅಧಿಕಾರ ಕೊಡ್ತಾನೆ ಮಾಡಿ ಅವ್ರು ಎಲ್ಲರನ್ನೂ ನಿರ್ವಹಿಸ್ತಾನೆ ಅವನು. ಹಾಗಾಗಿ ಅವನು ಅಮರ ಪ್ರಭು ಅಂದ್ಬಿಟ್ಟು. ಯಾಕಂದ್ರೆ ಅವನ ಒಂದು ನಿಯಮದ ಮೇಲೆ ಎಲ್ಲ ನೋಡುತ್ತೆ. ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ ಉಪನಿಷತ್ ಹೇಳುತ್ತೆ. ಅದರಲ್ಲಿ ಅವನಿಂದ ಅವನು ಭೀಷಾಸ್ಮಾದ ಅವನು ಹೆದರ್ಕೊಂಡು ಗಾಳಿ ಬೀಸೋದಾಗ್ಲಿ ಎಲ್ಲರೂ ಸಹ ಅವರ ಸೂರ್ಯ ಬೆಳಕೋದಾಗ್ಲಿ ಎಲ್ಲಾ ಕೆಲಸವನ್ನ ಮಾಡ್ತಾರೆ. ಮೃತ್ಯು ಓಡ್ತಾನಂತೆ ಭಗವಂತನ ಇದು ನಿರ್ಣಯ ಮಾಡೋಕ್ಕೆ. ಅವ್ರ ಕೆಲಸ ಎಲ್ಲರನ್ನೂ ಮಾಡಿ ಅವರವರು ಮರಣವಾದಾಗ ಅವರಿಗೆ ತಕ್ಕತ್ತಾಗಿ ಏನೇನು ಖಂಡನೆ ಕೊಡಬೇಕು ಅದನ್ನು ಕೊಡ್ಬೇಕು ಅವನು. ಮತ್ತೆ ಪ್ರಾಣವನ್ನ ಸೆಳೆಯುವ ಕೆಲಸವನ್ನು ಕೊಟ್ಟಿದ್ದಾನೆ. ಅದಕ್ಕೆ ಮೃತ್ಯುರ್ ಧಾವತಿ ಅದು ಎಲ್ಲರೂ ಮಾಡ್ತಾರೆ ಅಂತ. ಅದರಿಂದ ಅವನು ಅಮರ ಪ್ರಭು. ಅದಕ್ಕೆ ರಾಮಾಯಣದಲ್ಲಿ ಉತ್ತರಕಾಂಡದಲ್ಲಿ ಆ ಬ್ರಹ್ಮ ಹೇಳುವಂತ ಒಂದು ಶ್ಲೋಕ ಇದು ನಮ್ಮ ಇದರಲ್ಲಿ ಬಂದಿದೆ. ಮಹಾರ್ಣವೇ ಶಯಾನೋಪ್ಸು ಮಾಂತ್ವಂ ಪೂರ್ವಂ ಅಜಿತನಃ ರಾಜಾಪತ್ವಂ ತ್ವಯಾ ಕರ್ಮ ಸರ್ವಂ ಮಯಿ ನಿವೇಶಿತಂ. ಈ ಬ್ರಹ್ಮ ಉತ್ತರಕಾಂಡದಲ್ಲಿ ಹೇಳುವಂತ ಇದು 3ನೇ ಸಂದರ್ಭ ಬರುತ್ತೆ. ಆಗ ಅವನು ನೀನು ಮಹಾರ್ಣವ ಅಂದ್ರೆ ನೀರ್ಬೇಕಾದ್ರೆ ನಿನ್ನ ನಾಭಿಯಿಂದ ನನ್ನ ಸೃಷ್ಟಿಸಿದೆ. ಸಂಪೂರ್ವಂ ಅಜೀಜನ ನನ್ನ ಸೃಷ್ಟಿ ಮಾಡಿದೆ. ಮಾಡ್ಬಿಟ್ಟು ನನಗೇನ್ ಕೇಳಿದೆ, ರಾಜಾಪತ್ಯಂ ತ್ವಯಾ ಪ್ರಜೆಗಳನ್ನ ಸೃಷ್ಟಿ ಮಾಡೋದು ನಿನ್ನ ಕೆಲಸ ಅಂತ. ಸರ್ವಂ ಮಯಿ ನಿವೇಶಿತಂ. ಅದೇ ಅದ ಅಲ್ಲ, ನೀವು ರಾಜಮ್ಮನ್ ನೋಡಿ, ನೀವು ಆ ಥರ ಇದಾಗಿದ್ರೆ ಆಮೇಲೆ ಕ್ಲಾಸಿಗೆ ಬಂದು ಮ್ಯೂಟ್ ಮಾಡ್ಕೊಳ್ಳೋದಿಲ್ಲ, ನೀವು ಮಾತಾಡೋ ಬೇರೆಯವ್ರಿಗೂ ತೊಂದರೆ ಆಗುತ್ತೆ. ಫ್ಲೋ ಹೋಗ್ಬಿಡ್ತಾರಲ್ಲ ಅದು. ಆಗ ನೀನು ನನಗೆ
ಪ್ರಜಾ ಜನಗಳನ್ನ ಸೃಷ್ಟಿ ಮಾಡೋದು ನನ್ನ ಕೆಲಸ ಅಂತ ಆ ಕೆಲಸವನ್ನು ನನಗೆ ಮೈ ನಿವೇಶಿತಂ, ನನಗೆ ನೀನು ಒಪ್ಪಿಸಿದೆ ಅಂದ್ಬಿಟ್ಟು ಅದರಲ್ಲಿ ಬ್ರಹ್ಮನೇ ಹೇಳುವಂತ ಮಾತು ಅದ್ರಲ್ಲಿ ಬರುತ್ತೆ. ಅದರಲ್ಲಿ ಮಹಾಭಾರತದಲ್ಲೂ ಅದು ಬರುತ್ತೆ. ಇದು ಮೋಕ್ಷ ಧರ್ಮದಲ್ಲಿ ಬರುವಂತ ಇದು ಏತೌ ವಿಬುಧ ಶ್ರೇಷ್ಠೌ ಪ್ರಸಾದ ಕ್ರೋಧಜೌ ಸ್ಮೃತೌ ತದಾದರ್ಶಿತ ಪಂಥಾನೋ ಸೃಷ್ಟಿ ಸಂಹಾರ ಕಾರಕೌ ಇತ್ಯಾದಿ ಅನ್ಬಿಟ್ಟು ಅಂತ ಇದರಲ್ಲಿ. ಅದಂದ್ರೆ ಭಗವಂತ ದ್ವೌ ಅಂದ್ರೆ ಇಬ್ರು, ವಿಬುಧ ಶ್ರೇಷ್ಠವ್, ಇಬ್ರು ವಿಬುಧರು ಶ್ರೇಷ್ಠ ಆದ ದೇವತೆಗಳು ಯಾರಪ್ಪ ಅಂದ್ರೆ ಒಬ್ಬ ಬ್ರಹ್ಮ ಒಬ್ಬ ರುದ್ರ, ಇಬ್ಬರನ್ನು ಸಹ ಅವನು ಪ್ರಸಾದ ಕ್ರೋಧಜವು ಸ್ಮೃತವು, ಒಬ್ಬನ್ನ ಪ್ರಸಾದದಿಂದ ಅಂದ್ರೆ ಪ್ರಸನ್ನತೆಯಿಂದ ಮಾಡ್ದ, ಇನ್ನೊಬ್ಬನ ಕ್ರೋಧ ಇರೋದ್ರ ಸೃಷ್ಟಿ ಮಾಡ್ದ. ಅವನಿಗೆ ಕ್ರೋಧದಿಂದ ಜನಿಸಿದರು ಅಂತ ನಾವಿಬ್ರು. ಕ್ರೋಧದಿಂದ ಬಂದವನು ರುದ್ರ, ಅದಕ್ಕೆ ಅವನು ಕ್ರೋಧ ಅನ್ಬಿಟ್ಟು ರುದ್ರೋ ವೈ ಕ್ರೂರ ಅಂತ ಶ್ರುತಿಯಲ್ಲಿ ಬರುತ್ತೆ. ಅದೇ ತರ ಪ್ರಸಾದ ಬಂದವನು ಬ್ರಹ್ಮ, ಬ್ರಹ್ಮನಿಗೆ ಸೃಷ್ಟಿಯನ್ನು ಕೊಟ್ಟ. ಯಾಕಂದ್ರೆ ಪ್ರಳಯ ಕಾಲದಲ್ಲಿ ಅವನ ಕ್ರೋಧಾಗ್ನಿ ರುದ್ರನ ಕ್ರೋಧಾಗ್ನಿಯಿಂದ ಸಂಹಾರ ಆಗ್ಬೇಕು, ಹಾಗಾಗಿ ಕ್ರೋಧವನ್ನ ರುದ್ರನಲ್ಲಿ ಕೊಟ್ಟ. ಅದರಿಂದ ಅದೇ ತರ ತದಾದರ್ಶಿತ ಪಂಥಾನೋ ಸೃಷ್ಟಿ ಸಂಹಾರಕ ಕಾರಕೋ, ಅದರಿಂದ ನೀನು ಬ್ರಹ್ಮನಿಗೆ ಸೃಷ್ಟಿಯನ್ನು ರುದ್ರನಿಗೆ ಪ್ರಳಯವನ್ನು ಕೊಟ್ಟೆ. ಅಂದ್ರೆ ಇವನು ಎಲ್ಲರಿಗೂ ಕೆಲಸ ಹಂಚೋದು, ಪೋರ್ಟ್ಫೋಲಿಯೋ ಕೊಡೋದು. ಹೇಗೆ ಆಫೀಸ್ಗಳಲ್ಲಿ ಒಂದೊಂದು ಪೋರ್ಟ್ಫೋಲಿಯೋ ಅಂತಾರ, ಈ ಕೆಲಸ ಆ ತರ, ಹಾಗೆ ಬ್ರಹ್ಮ ಎಲ್ಲರಿಗೂ ಸಹ ತೊಡಗಿಸಿ ಮೋಕ್ಷ ಧರ್ಮದಲ್ಲಿ ಇದು ಭೀಷ್ಮರು ಹೇಳುವಂತ ಮಾತು ಆ ನಿರುಕ್ತಿಯಲ್ಲಿ ಬರುತ್ತೆ. ಸೃಷ್ಟ್ಯಾದಿಷ್ವಪಿ ದೇವಾನಾಂ ಅಧಿಕಾರ ಪ್ರಧಾನತಃ ಅಮರ ಪ್ರಭು ಇತ್ಯುಕ್ತ ನವಾರ್ಣ ಸರ್ವದೋ ಮನೋಹ ಅಂದ್ಬಿಟ್ಟು. ಅಂದ್ರೆ ಎಲ್ಲಾ ಇದ್ರಲ್ಲೂ ಅವನು ಅವನ ಬ್ರಹ್ಮನನ್ನ ಸೃಷ್ಟಿ ಮಾಡಿ ದೇವರಿಗೆಲ್ಲ ಅವನ ಮೂಲಕ ಸೃಷ್ಟಿ ಮಾಡಿಸಿ ಅವರವರಿಗೆ ಅಧಿಕಾರವನ್ನು ಕೊಟ್ಟು ಅಧಿಕಾರದಲ್ಲಿ ಏನ್ ಮಾಡಬೇಕು ಆ ಕೆಲಸವನ್ನು ಸಹ ಪ್ರಧಾನತಃ ಕೊಡುವನಾಗಿದ್ದಾನೆ ಅವನು. ಅದರಿಂದ ಅವನು ಅಮರ ಪ್ರಭು ಇತ್ಯುಕ್ತ, ಅವನಿಗೆ ಅಮರ ಪ್ರಭು ದೇವಾದಿದೇವ ಅಂತ ಹೇಳೋದಕ್ಕೆ ದೇವನಾಥ ದೇವಾದಿದೇವ ಅಂದ್ಬಿಟ್ಟು ದೇವನಾಯಕ ಅಂತ ಹೇಳ್ತೀವಲ್ಲ, ಅದರಿಂದ ಅಮರ ಪ್ರಭು ಅನ್ನೋದು ಬರುತ್ತೆ ಅಂತ. ನೆಕ್ಸ್ಟ್ ವಿಶ್ವಕರ್ಮ, ವಿಶ್ವಕರ್ಮಣೇ ನಮಃ ಅಂತ 50ನೇ ನಾಮ ಅದು. ಅದರಲ್ಲಿ ಅಥೋ ವಿಶ್ವಕರ್ಮ ಬ್ರಹ್ಮ ಸೃಷ್ಟೇ ಪ್ರಾಕ್ ಊರ್ಧ್ವಂಚ ವಿದ್ಯಮಾನಂ ವಿಶ್ವಂ ಕರ್ಮ ಜಗದ್ ವ್ಯಾಪಾರ ಅಸ್ಯಯೇವ ಇತಿ. ಅದಕ್ಕೆ ಅದರ ಅಂದ್ರೆ ವಿಶ್ವಕರ್ಮ ಈ ಬ್ರಹ್ಮನ ಸೃಷ್ಟಿಯಾಗೋದಕ್ಕೂ ಮೊದಲು ಸದೇವ ಸೌಮ್ಯ ಅಗ್ರ ಆಸೀತ್ ಅಂತ ಹೇಳ್ತಾರಲ್ಲ, ಅವಾಗ ಸತ್ಯೇವ ಅಗ್ರ ಆಸೀತ್, ಬೇರೆ ಯಾರು ಇರಲ್ಲ. ನ ಬ್ರಹ್ಮ ನೇಶಾನ ಅಂತ ಇದರಲ್ಲಿ ಕೊಂಡಾಡುತ್ತೆ ಶ್ರುತಿಯಲ್ಲಿ. ಅವನು ಮೊದಲು ಅವನು ಇದ್ದ, ಅವಾಗ ಯಾವ ಸೃಷ್ಟಿನೂ ಇರಲಿಲ್ಲ. ಬ್ರಹ್ಮ ಈಶಾನ ರುದ್ರ ಯಾರು ಇರಲಿಲ್ಲ ಅವಾಗ. ಅಥೋಷ್ಣ ಬ್ರಹ್ಮ ಸೃಷ್ಟೇ ಪ್ರಾಕ್, ಅದಕ್ಕೆ ಹಿಂದ್ಲೂ ಸಹ, ಮತ್ತೆ ಊರ್ಧ್ವಂ ಅದಾದ್ಮೇಲೂ ಸಹ ಎಲ್ಲವನ್ನೂ ಸಹ ಕರ್ಮ ಜಗತ್ ವ್ಯಾಪಾರ ಅಸ್ಯೇವ, ಎಲ್ಲವನ್ನೂ ಸೃಷ್ಟಿ ಮಾಡೋನು ಇವನೇ, ಭಗವಂತನೇ. ಪ್ರಾಗ್ ಅವನೇ ಇದ್ದ, ಆಮೇಲೂ ಇದ್ದು ಜಲೋಕವನ್ನೆಲ್ಲ ಸೃಷ್ಟಿ ಮಾಡೋನು ಅವನೇ. ಅದರಿಂದ ವಿಶ್ವಕರ್ಮ, ವಿಶ್ವಂ ಕರ್ತ ಇತಿ ವಿಶ್ವಕರ್ಮ, ವಿಶ್ವವನ್ನು ಅವನು ನಿರ್ಮಾಣ ಹೇಗೆ ನಾವೊಂದು ಯಾವ್ದಾದ್ರು ಒಂದು ವಸ್ತುವನ್ನ ನಾವು ನಿರ್ಮಾಣ ಮಾಡೋದೇ ಒಂದು ಹೇಳ್ತೀವಿ, ಆದರೆ ವಿಶ್ವವನ್ನೇ ನಿರ್ಮಾಣ ಮಾಡ್ತಾನೆ, ಹಾಗಾಗಿ ವಿಶ್ವಕರ್ಮ. ಅದಕ್ಕೆ ಶ್ರುತಿನಲ್ಲಿ ಪುರುಷೂಕ್ತದಲ್ಲಿ ಬರುತ್ತೆ ವಿಶ್ವಕರ್ಮಣ ಸಮವರ್ತತಾದಿ ಅಂದ್ಬಿಟ್ಟು ಶ್ರುತಿನಲ್ಲಿ ಬರುತ್ತೆ. ವಿಶ್ವಕರ್ಮಣ ಸಮವರ್ತತಾದಿ, ವಿಶ್ವಕರ್ಮನಸು ಸಮವರ್ತತೆಯನ್ನು ನಡೆಸ್ತಾನೆ. ವಿಶ್ವವನ್ನು ಸೃಷ್ಟಿ ಮಾಡಿ ಬಿಟ್ಕೊಡೋದಿಲ್ಲ, ವಿಶ್ವವನ್ನು ನಡೆಸ್ತಾನೆ ಅವನು, ಅದರಿಂದ ಅವನು ವಿಶ್ವಕರ್ಮ. ಕಡೆಗೆ ಅದನ್ನು ಸಹ ಹೇಳ್ತಾನೆ. ಅದರಲ್ಲಿ ಇದು ಬರ್ತದೆ, ಅದರಲ್ಲಿ ಪುರುಷಂ ವಿಶ್ವಕರ್ಮಾಣಂ ಆದಿದೇವಂ ದ್ವಿಜುಂ ಅಜಂ ವಿಭುಂ ಅನ್ಬಿಟ್ಟು ಅಂತ. ಅಂದ್ರೆ ಇದು ಒಂದು ಕೊಟೇಶನ್ ಕೊಟ್ಟಿದ್ದಾರೆ. ಈ ಕೊಟೇಶನ್ ಎಲ್ಲಿ ಅಂತ ಸಿಗ್ತಾ, ಎಲ್ಲಿ ಕೊಟ್ಟಿದ್ದಾರೆ ಅಂತ, ಬಟ್ ಕೊಟೇಶನ್ ಕೊಟ್ಟಿದ್ದಾರೆ. ಪ್ರಾಯಶಃ ಯಾವ ಪುರಾಣದಲ್ಲಿ ಬರ್ತಾ ಗೊತ್ತಿಲ್ಲ, ನಮ್ಮ ಇವರು ಯಾರದಲ್ಲೂ ಇದಕ್ಕೆ ಕ್ವಶನ್ ಮಾರ್ಕ್ ಹಾಕ್ಬಿಟ್ಟಿದ್ದಾರೆ, ಎಲ್ಲಿ ಬರುತ್ತೆ ಅಂತ ಗೊತ್ತಾಗಲಿಲ್ಲ. ಅಂದ್ರೆ ಅವನು ಪುರುಷಂ ವಿಶ್ವಕರ್ಮಾಣಂ, ವಿಶ್ವವನ್ನು ಮಾಡುವ ಅವನು ಪುರುಷ, ಸಹಸ್ರ ಶೀರ್ಷ ಪುರುಷ ಅಂತ ಪುರುಷ. ಆಮೇಲೆ ಆದಿದೇವಂ, ಆಮೇಲೆ ಅಜಂ ಆದಿದೇವ, ಅವನು ಹುಟ್ಟಿಲ್ಲದವನು, ಅವನು ವಿಭುಂ ಎಲ್ಲರಿಗೂ ವಿಭುವಾಗಿರುವವನು ಅಂತ ಅಂದ್ಬಿಟ್ಟು ಅಂತ ಅದರಲ್ಲಿ ಬರುತ್ತೆ. ಸರ್ವಂಚ ಏತತ್ಯ ಇಮ, ಆಮೇಲೆ ಇದರಲ್ಲಿ ಸಂಹಿತೆಯಲ್ಲಿ 4ನೇ ಕಾಂಡದಲ್ಲಿ 6ನೇ ಪ್ರಶ್ನೆದಲ್ಲಿ ಬರುತ್ತೆ ವಿಶ್ವಕರ್ಮ ಸೂಕ್ತ ಅಂತಾನೆ ಬರುತ್ತೆ. ಅದು ಬಹಳ ಅದ್ಭುತವಾಗಿ ಆ ವಿಶ್ವವನ್ನು ಸೃಷ್ಟಿ ಮಾಡುವುದೆಲ್ಲ ಅದರಲ್ಲಿ ಬರುತ್ತೆ. ಅದರಲ್ಲಿ ಇಮಾ ವಿಶ್ವ ಭುವನಾನಿ ಜುಕ್ವರ್ ಶದೃಶೀರ್ ಅನ್ಬಿಟ್ಟದಲ್ಲಿ ಶುರು ಆಗುತ್ತೆ. ಇಮಾ ವಿಶ್ವ ಭುವನಾನಿ ಜುಕ್ವತೆ, ಈ ತರ ಎಲ್ಲಾ ವಿಶ್ವವನ್ನು ಸಹ ತನ್ನ ದೇಹದ ಜುಕ್ವತೆ ಎಲ್ಲವನ್ನೂ ತನ್ನ ಹೋಮ ಮಾಡ್ಕೊಂಡಂತೆ ಅವನು ತನ್ನಲ್ಲಿ
ಎಲ್ಲವೂ ಸಹ ವಿಶ್ವ ಭುವನಾನಿ ಜುಹ್ವತೆ, ತನ್ನಲ್ಲೇ ಅವನು ಇದು ಮಾಡ್ಕೊಂಡ ಅಂತ ಅದ್ರಲ್ಲಿ ಬರುತ್ತೆ ಅದು. ಹಾಗಾಗಿ ಅವನು ಆ ಸೂಕ್ತದಿಂದ ತುಂಬಾ ಅದರಲ್ಲಿ ಬರುತ್ತೆ ಈ ಸೃಷ್ಟಿಯಲ್ಲವೇ. ಆ ಥರ ವಿಶ್ವವನ್ನ ಸೂಕ್ತದಲ್ಲಿ ಅವ್ರು ಯಾರು ವಿಶ್ವವನ್ನೇ ಸೃಷ್ಟಿ ಮಾಡ್ತಾನೆ ಅಂತ ನೇರವಾಗಿ ವೇದವೇ ಹೇಳಿದೆ ಅಂತ ಹೇಳ್ತಾರೆ. ಆಮೇಲೆ ವಿಶ್ವಕರ್ಮತ್ವಂಚ ಅಂದ್ಬಿಟ್ಟು ಅದನ್ನ ಆ ವಿಶ್ವಕರ್ಮತ್ರ ಅನ್ನೋದಕ್ಕೆ ಇನ್ನು 2-3 ಚಾಂದೋಗ್ಯ ಉಪನಿಷತ್ತು ಅದ್ರಲ್ಲಿ ಅನೇಕ ಸ್ತುತಿಗಳಿದೆ, ಕೆಲವು ತೋರಿಸಿದ್ದಾರೆ. ತದೈಕ್ಷತ ಬಹುಸ್ಯಾಂ ಪ್ರಜಾಯೇಯ ಇತಿ, ಭಗವಂತ ಸದೇವ ಸೌಮ್ಯ ಮಗ್ರ ಆಸೀತೆ ಅಚೇತ. ಆಮೇಲೆ ಏಕಮೇವ ದ್ವಿತೀಯಂ ಅಂದ್ಬಿಟ್ಟು ಮುಂದಕ್ಕೆ ಹೇಳ್ತಾರೆ, ಸದ್ವಿದ್ಯೆಯಲ್ಲಿ ಬರುತ್ತೆ ಇದು. ತದೈಕ್ಷತ, ಆ ಬ್ರಹ್ಮ ನೋಡ್ದಂತೆ, ಐಕ್ಷತ ಅಂದ್ರೆ ನೋಡ್ದ ಅಂದ್ರೆ ಸಂಕಲ್ಪ ಮಾಡ್ದ ಅಂತ. ಏನು? ಬಹುಸ್ಯಾಂ ಪ್ರಜಾಯೇಯ, ಅನೇಕ ಪ್ರಜೆಗಳಾಗಿ ನಾನು ಸೃಷ್ಟಿ ಮಾಡ್ತೀನಿ, ಪ್ರಜೆಗಳಾಗ್ತೀನಿ ಅನ್ಬಿಟ್ಟು ಅಂತ ಅವನು ನಾನೇ ಬಹುವಾಗ್ತೇನೆ ಅನ್ಬಿಟ್ಟು ಚಾಂದ್ರವಂಶದಲ್ಲಿ ಬರುತ್ತೆ ಅದಕ್ಕೆ. ಆಮೇಲೆ ಸ ಈಕ್ಷಿತ ಲೋಕಾನು ಸುಜಾ ಇತಿ, ಅದೇ ಮುಂದಿನ ಐತರೇಯ ಉಪನಿಷತ್ತಲ್ಲಿ ಅದೇ ಬರುತ್ತೆ, ಇದೇ ಅರ್ಥನೇ. ಸಹ ಈಕ್ಷತ, ಸಹ ಅಂದ್ರೆ ಬ್ರಹ್ಮ, ಅವನು ಈಕ್ಷತ ನೋಡ್ದಂತೆ, ಲೋಕಾನು ಸುಜಾಯಿತಿ, ಲೋಕಾನು ಸುಜಾಯಿತಿ, ನಾನು ಲೋಕವನ್ನು ಸೃಷ್ಟಿ ಮಾಡ್ತೀನಿ ಅಂತ ಸಂಕಲ್ಪ. ಅವನಿಗೆ ಭಗವಂತನ ಬರೀ ಸಂಕಲ್ಪ ಅಷ್ಟೇ, ಯಾರು ಅವನು ಎಲ್ಲ ಹೋಗಿ ಏನ್ ಮಾಡ್ಬೇಕಾಗಿಲ್ಲ. ಕೂತಲ್ಲಿ ನಮಗೂ ಹೇಗಿತ್ತು ಅನ್ನೋದ್ರೆ, ಕೂತಲ್ಲಿ ಈ ತರ ಒಂದು ಅಡಿಗೆ ಆಗ್ಬೇಕು ಅಂತ ಹೇಳಿದ್ರೆ ತಕ್ಷಣ ಅಡಿಗೆ ಆಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಎಲ್ಲಾರು ಬೇಕಾದೆಲ್ಲ ಬಂದ್ರೆ ಹಾಗೆ ಅವನಿಗೆ ಬರೀ ಸಂಕಲ್ಪ ಮಾತ್ರ ಅಷ್ಟೇ. ಸೃಷ್ಟಾನು ಪ್ರಜಾನು ಸಜಾ ಇತಿ, ಪ್ರಜೆಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ತೋರಿಸ್ತಾ ಟಕ್ 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 ಅಂತ ಆ ಮಾಯಾ ಬಜಾರ್ ಚಿತ್ರದಲ್ಲಿ ತೋರಿಸ್ತಾರಲ್ಲ ಹಾಗೆ ಎಲ್ಲ ಸೃಷ್ಟಿ ಆಗ್ಬಿಡುತ್ತೆ ಅದಕ್ಕೆ. ಆಮೇಲೆ ಸೋ ಕಾಮೇತ ಬಹುಸ್ಯಾಂ ಪ್ರಜಾಯೇಯ ಅಂತ ಇದರಲ್ಲೂ ಬರುತ್ತೆ, ಅದು ಆರಣ್ಯಕದಲ್ಲಿ. ಅವನು ಸಹ ಅಕಾಮಯತ ಬಹುಸ್ಯಾಂ ಪ್ರಜಾಯೇಯ, ಅವನು ಅಕಾಮಯತ ಅಂದ್ರೆ ಬಯಸ್ದ, ಬಹುಸ್ಯಾಂ ಪ್ರಜಾಯ, ನಾನು ಅನೇಕ ಪ್ರಜೆಗಳಾಗಿ ಲೋಕದನ್ನು ಸೃಷ್ಟಿ ಮಾಡ್ತೇನೆ ಅಂತ ಅನ್ಕೊಂಡ ಅಂದ್ಬಿಟ್ಟು ಎಲ್ಲವೂ ಹೇಳ್ತೆ ಕಡೆಗೆ. ಆಮೇಲೆ ಮಹೋಪನಿಷತ್ ಅಂತಿದೆ, ಮಹೋಪನಿಷತ್ತಲ್ಲಿ ಬರುತ್ತೆ, ಅತಃ ಪುನರೇವ ನಾರಾಯಣ ಸೋ ಅನ್ಯಂ ಕಾಮಂ ಮನಸಾ ಧ್ಯಾಯೀತ. ಕಡೆಗೆ ಅವನು ಮನಸ್ಸಿನಲ್ಲಿ ಮೊದಲು ಅನ್ಕೊಳ್ತಂತೆ, ಆದ್ಮೇಲೆ ಪುನಃ ಮೊದಲು ಇದು ಮಾಡ್ಬಿಟ್ಟ, ಅವಂತು ಪ್ರಜೆಗಳಾಗ್ತೀನಿ ಅನ್ಕೊಂಡ್ಬಿಟ್ಟ. ಆಗ್ತಿಂದ ಒಂದು ವಿಧ ಬೇಕಲ್ಲ ಅದಕ್ಕೆ ಬೇಕಾದ ಒಂದು ಭೂಮಿ ಬೇಕು, ಒಂದು ಜಾಗ ಬೇಕು, ಅದಕ್ಕೆ ನೀರು ಬೇಕು, ಅದೆಲ್ಲವನ್ನು ಸೃಷ್ಟಿ ಮಾಡ್ತಾ. ಅದಕ್ಕೆ ಪುನರೇವ ನಾರಾಯಣ ಸೋ ಅನ್ಯಂ ಕಾಮಂ ಮನಸಾ ಧ್ಯಾಯೀತ, ಅವನು ಮನಸ್ಸಲ್ಲಿ ಬೇರೆ ಏನು ಸಂಕಲ್ಪ ಮಾಡಿದ ಅಂದ್ರೆ ಪಂಚಭೂತಗಳು ಎಲ್ಲ ಆಗ್ಬೇಕಲ್ಲ, ಲೋಕದಲ್ಲಿ ಆಗ್ಬೇಕಾದ್ರೆ ಪಂಚಭೂತಗಳು ಬರಬೇಕು, ಅದರಿಂದಾನೇ ಆಗ್ಬೇಕು ಎಲ್ಲವನ್ನು. ಆ ಕಡೆಗೆ ಆಮೇಲೆ ಅಷ್ಟಕದಲ್ಲಿ ತುಂಬಾ ಚೆನ್ನಾಗಿ ಇದು ಬಂದಿದೆ, ಅದು ಮಂತ್ರ ತುಂಬಾ ಚೆನ್ನಾಗಿದೆ ನೋಡೋಣ. ಅದರಲ್ಲಿ ಅಷ್ಟಕದಲ್ಲಿ ನೇರವಾಗಿ ಭಗವಂತ ಹೇಗೆ ಎರಡನೇ ಸೃಷ್ಟಿ ಮಾಡ್ತಾನೆ ಅಂದ್ಬಿಟ್ಟು ಅದ್ರಲ್ಲಿ ತುಂಬಾ ಚೆನ್ನಾಗಿ ಹೇಳಿದೆ. ಅದರಲ್ಲಿ ನೋಡಿ ಎಷ್ಟು ಇದು ಎರಡನೇ ಅಷ್ಟಕ ಬ್ರಾಹ್ಮಣ, ಇದರಲ್ಲಿ ಎರಡನೇ ಪ್ರಶ್ನದಲ್ಲಿ ಬರುವಂತಹದ್ದು ಇದು, 9ನೇ ಅನುವಾಗದಲ್ಲಿ ಬರುವಂತಹ ಮಂತ್ರಗಳಿದು. ಅದು ಹೇಳ್ತಾನೆ, ಇದಂಬ ಅಗ್ರೇ ನೈವ ಕಿಂಚನಾಸೀತ್, ಅಗ್ರ ಇದಂ ನೈವ ಕಿಂಚನಾಸೀತ್, ಯಾವುದೂ ಇರಲಿಲ್ಲ ಇದಕ್ಕೆ ಮುಂಚೆ. ಅವಾಗ ಏನ್ ಮಾಡ್ತಾ, ದದ್ಯೌರಾಸೀತ್, ಆಗ ಆಕಾಶವು ದ್ಯೌ ದಿಲೋಕವೂ ಇರಲಿಲ್ಲ, ನಾ ಪೃಥಿವಿ ಭೂಮಿನೂ ಯಾವುದೂ ಇರಲಿಲ್ಲ, ನಾ ಅಂತರಿಕ್ಷವೂ ಇರಲಿಲ್ಲ, ಎಲ್ಲ ಶೂನ್ಯವಾಗಿತ್ತು, ಎಲ್ಲ ಒಳಗಡೆ ಇತ್ತು, ಏನೂ ಇರಲಿಲ್ಲ. ಎಲ್ಲವೂ ಆಮೇಲೆ ವಿಸ್ತಾರವಾಗಿ ಆಕಾಶಗಳೆಲ್ಲ ಆಗೋದು. ಇದು ನಮ್ಮಲ್ಲಿ ಊಹಿಸ್ಕೊಳ್ಳೋಕ್ಕೂ ನಮಗೆ ಸಾಧ್ಯವಿಲ್ಲ. ಆಕಾಶ ಯಾವುದೂ ಇಲ್ಲ ಅನ್ನೋದಕ್ಕೆ ಹೇಗೆ ನಮ್ಮಲ್ಲಿ ಊಹಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಶ್ರುತಿ ಹೇಳ್ತಾ ಅದಕ್ಕೆ. ಆಗ ತದ ಸದೇವ ಸನ್ಮನೋ ಕುರು ತಸ್ಯಾಮಿತಿ, ಅವಾಗ ತದ ಅಸದೇವ ಸನ್ಮನೋ ಕುರುತ, ಎಲ್ಲ ಅಸತ್ತಾಗಿರ್ಬೇಕಾದ್ರೆ ಸತ್ತಾದ ಭಗವಂತ ಮನೋಕುರು ತಸ್ಯಾಮಿತಿ, ಎಲ್ಲವನ್ನು ಸತ್ಯ ಅಂದ್ರೆ ಅಸತ್ ಅಂದ್ರೆ ಅಸತೀವ ಅಂತ ಹೋಗ್ಬೇಕು. ಶಂಕರವ್ರು ಮಾಡ್ಬೇಕಾದ್ರು ಅಸತ್ ಅನ್ಬೇಕಾದ್ರೆ ಅಸದೀವ ಅದಂತ ಅಂತಾರೆ, ಅಸತ್ತಿನಂತೆ ಇರುವ ಸತ್ ಅನ್ಬಿಟ್ಟು ಅಂತದ್ದು. ಸತ್ತ ಅದು ಏನು ಚಲನ ಇಲ್ದಿರೋ ಅಸತ್ ತರ ಇರುತ್ತೆ. ಒಂದು ಯಾವುದೋ ಬಿದ್ಕೊಂಡಿದ್ರೆ ಏನು ಇಲ್ಲದೆ ಇದ್ರೆ ಅದಿರ್ತಲ್ಲ. ಕೆಲವೆಲ್ಲ ನೋಡಿ ಹುಳುಗಳು ಬಿದ್ಕೊಂಡಿರುತ್ತೆ, ನೋಡಕ್ ಏನೋ ಇಲ್ಲ, ಅದು ಸತ್ತೋಗಿದೆ ಅನ್ಬೇಕು, ಹೋಗಿ ಹತ್ತಲ್ಲಿ ಮುಟ್ಟಿದ್ರೆ ಚಲನ ಬರುತ್ತೆ ಅದಕ್ಕೆ. ಅವಾಗ ಅಸತ್ಯವ ಅಂದ್ಬಿಟ್ಟು ಅವಾಗ ತನ್ಮನೋಕುರುತಸ್ಯ, ಎಲ್ಲವನ್ನು ಸತ್ತಾಗಿ ಮಾಡ್ತೇನೆ ಅಂತ ಮನೋಕುರುತ ಅಂತ ಸಂಕಲ್ಪ ಮಾಡಿದ ಭಗವಂತ. ಆಗ ತದತಪ್ಯತ, ಆಮೇಲೆ ತಸ್ಮಾತ್ ಧೂಮರ, ಆಗ ಒಂದು ಧೂಮ ಬಂತು. ಮುಂದೆ ಪೂರ್ತಿ ಅನುವಾಗ ಪೂರ್ತಿ ಎಲ್ಲವೂ ಬರುತ್ತೆ, ಹೇಗೆ ಬಂದ ಪ್ರಜಾಪತಿವರೆಗೂ ಬರುತ್ತೆ ಅದು. ಹಾಗಾಗಿ ಅಷ್ಟಕದಲ್ಲಿ ವೇದದಲ್ಲಿ ಬರುವಂತಹ ಮಂತ್ರ ಅದು, ಅದನ್ನೇ ತೋರಿಸ್ಕೊಡ್ತೇನೆ ಅದಕ್ಕೆ. ತದ ಸತ್ ಏವ ಸತ್ ಮನೋಕುರುತ ಶ್ಯಾಮ್ ಅಂತ ಅದು ಮಾತ್ರ ಹೇಳುದು.
ಅದರಿಂದ ಎಲ್ಲವನ್ನೂ ಸಹ ಮನಸ ಭಗವಂತ ಮಾಡ್ದ ಅಂದ್ಬಿಟ್ಟು ಹೇಳ್ತಾರೆ. ಸೋಭಿದ್ಯಾಯ ಶರೀರಾತ್ ಸ್ವಾತ್ ಶಿಶಿಕ್ಷು ವಿವಿಧಾ ಪ್ರಜಾ ಸಹ ಶಿಶಿಕ್ಷು ಸಹಸ್ರಾಂಚಾತೆ ಅಸೃಜತ್ ಪುರುಷಂ ದ್ವಿಧ ಕಾಮಾಚನ ಅನುಮಾನಪೇಕ್ಷ ಇತಿ ಅಂದ್ಬಿಟ್ಟು ಇದನ್ನ ಮನುಸ್ಮೃತಿಯಲ್ಲಿ ಬರುವಂತಾನಕ್ಕೆ ಅವನು ಹೇಳ್ತಾನೆ, ತನ್ನ ಶರೀರದಿಂದ ಅನೇಕ ಪ್ರಜೆಗಳನ್ನ ಎಲ್ಲವೂ ಭಗವಂತ ಶರೀರ ತರ ನಾವು ನಮ್ಮ ಅವನ ಶರೀರ ಹೊರಗಡೆ ಹಾಕಿದಾಗ ಸೃಷ್ಟಿ, ಅವನ ಒಳಗಡೆ ತಗೊಂಡಾಗ ಪ್ರಳಯ ಅಷ್ಟೇ. ಅದರಿಂದ ತನ್ನ ಶರೀರದಿಂದ ಅವಿದ್ಯಾ ಶರೀರಾಸ್ಯಾತ್ ಶಿಶೃಕ್ಷು, ಹೇಗೆ ನಾವು ಆ ಪಿಚಕಾರಿಯಿಂದ ನೀರನ್ನ ಹೊರಗಡೆ ಬಿಡ್ತೀವೋ ಹಾಗೆ ಎಲ್ಲ ಜೀವಕೋಟಿನ ತನ್ನ ಶರೀರದಿಂದ ಹೊರಗಡೆ ಶಿಶೃಕ್ಷು. ಇವಾಗ ವಿವಿಧಾ ಇಲ್ಲಿ ಪ್ರಜಾ ಅಂದ್ರೆ ಅನೇಕ ರೂಪದ ಪ್ರಜೆಗಳು, ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ಬಂತು ಅದಕ್ಕೆ ಅಂತ ಅದನ್ನ ಹೇಳ್ತಾರೆ ಕಡೆಗೆ. ಅವನು ಆಮೇಲೆ ಹೇಳ್ತಾನೆ ಸಹಸ್ರಾಂಶ ಪ್ರಜತ್ ಪುರುಷನ್ ವಿಧಾತು, ಕಡೆಗೆ ತನ್ನ ಅಂಶದಲ್ಲಿ ಒಂದು, ತನ್ನ ಸಾವಿರಾಂಶ ಅಂತ ತಗೊಂಡ್ರೆ ಒಂದು ಸ್ಕೇಲ್ ಇಟ್ಕೊಂಡ್ರೆ 1000 ಅಂತ ಇಟ್ಟರೆ ಭಗವಂತನದು ಅದರಲ್ಲಿ ಒಂದು ಅಂಶ, 1000 ಅಲ್ಲ ಇನ್ನೂ ಇದೆ. ಒಂದು ನಮ್ಗೆ ತಿಳಿದ ಶ್ರುತಿ ಹೇಳುತ್ತೆ ಸಹಸ್ರಾಂಶ, 1000 ಅಂಶ ಅಂತ ತಗೊಂಡ್ರೆ ಭಗವಂತದ್ದು ಅದರಲ್ಲಿ ಒಂದಂಶದಿಂದ ಏನ್ ಮಾಡ್ತಾನೋ ಪುರುಷನ್ ದ್ವಿಧ, ಇಬ್ಬರ ಮೊದಲು ಬ್ರಹ್ಮನ ಸೃಷ್ಟಿ ಮಾಡ್ತಾನೆ, ಆಮೇಲೆ ಅವನಿಂದ ರುದ್ರ ಸೃಷ್ಟಿ ಆಗ್ತಾನೆ, ಆ ಇಬ್ಬರನ್ನ ಮೊದಲು ಸೃಷ್ಟಿ ಮಾಡ್ತಾನೆ. ಪುರುಷನ್ ದ್ವಿಧ ಕಾಮಾಚನ ಅನುಮಾನ ಅಪೇಕ್ಷ, ಕಡೆಗೆ ಅವಾಗ ಭಗವಂತನಿಗೆ ನಾವು ಹೇಳ್ತೀವಿ ಯಾವಾಗೂ ಒಂದು ಊಹಿಸ್ಕೋಬೇಕಾದ್ರೆ ಹೇಗೆ ಅಂತ ಅವ್ನು ಯಾವ ಇದು ಇಲ್ಲ, ಅನುಮಾನ 3 ಪ್ರತ್ಯಕ್ಷ, ಅನುಮಾನ ಮತ್ತೆ ಶಬ್ದ ಅಂತ 3 ಹೇಳ್ತೀವಿ ಆ ಪ್ರಮಾಣಗಳು. ಆ ಭಗವಂತನಿಗೆ ಅದು ಯಾವುದೋ ಅವನಿಗೆ ಯಾಕಂದ್ರೆ ಎಲ್ಲವೂ ನೇರವಾಗಿರೋದ್ರಿಂದ ಅವನು ಯಾವ ಊಹಿಸ್ಕೋಬೇಕು ಏನೂ ಇಲ್ಲ, ಏನಿದೆಯೋ ಎಲ್ಲೋ ಹೋಗುತ್ತೆ ಅದಕ್ಕೆ. ಹಾಗಾಗಿ ಅವನು ಪ್ರಕೃತಿಯ ಬೆಂಬಲ ಅಂದ್ರೆ ಯಾರ ಒಂದು ಸಹಾಯವೂ ಇಲ್ದೇನೆ ನಾವು ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕೆ ಒಂದು ಸಹಾಯ ಬೇಕಲ್ಲ, ಅಡಿಗೆ ಮಾಡ್ಬೇಕಾದಂದ್ರೆ ಸ್ಟವ್ ಇರಬೇಕು, ನೀರು ಇರಬೇಕು, ಕುಕ್ಕರ್ ಇರಬೇಕು. ಈ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಒಲೆಯಲ್ಲಿ ಪಾತ್ರೆ ಇರಬೇಕು, ನೀರ್ ಇರ್ಬೇಕು, ಅಕ್ಕಿ ಬೇಡ ಎಲ್ಲ ಇರ್ಬೇಕಲ್ಲ. ಈ ತರದ್ ಯಾವುದು ಬೇಡ ಅವನಿಗೆ ಯಾವುದೂ ಇಲ್ಲ, ಅವನು ಯಾವ ಅಪೇಕ್ಷೆಯೂ ಇಲ್ಲದೆ ಸೃಷ್ಟಿ ಮಾಡತಕ್ಕವನು ಅಂದ್ಬಿಟ್ಟು ಮನುಸ್ಮೃತಿಯಲ್ಲೇ ಹೇಳುತ್ತೆ. ಆಮೇಲೆ ಅದೇ ನಿರುಕ್ತಿನಲ್ಲಿ ಅದನ್ನೇ ಹೇಳ್ತಾರೆ, ವಿಶ್ವಸ್ಯ ಜಗತ ಕರ್ಮ ವ್ಯಾಪಾರೋ ಯಸ್ಯ ಲಕ್ಷಣಂ ಪ್ರಾಗ್ ಬೃಹತ್ ಸೃಷ್ಟೇ ಊರ್ಧ್ವಂಚ ವಿಶ್ವಕರ್ಮ ಇತಿ ಕಥ್ಯತೆ. ಅಂದ್ರೆ ಜಗತ್ತಿನ ಕರ್ಮಗಳು ಯಾರ ಲಕ್ಷಣವೋ, ಜಗತ್ತಿನಲ್ಲಾಗುವ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಅದೊಂದು ಕರ್ಮ ಕ್ರಿಯೆ ಇದೆಯಲ್ಲ, ಆ ಕ್ರಿಯೆ ಯಾರ ಲಕ್ಷಣವೋ ಮತ್ತು ಯಾರು ಬ್ರಹ್ಮನ ಸೃಷ್ಟಿಗೂ ಮುಂಚೆ ಇದ್ದನೋ ಅದರಿಂದ ಅವನಿಗಿಂತ ಊರ್ಧ್ವ ಮೇಲೆ ಇದ್ನೋ ಅದರಿಂದ ಅವನ ವಿಶ್ವಕರ್ಮ ಇತಿ ಕಥ್ಯತೆ. ಅದರಿಂದ ವಿಶ್ವಕರ್ಮ ಅಂತ ಅವನು ಹೇಳಲ್ಪಡ್ತಾನೆ ಅಂತ ಹೇಳ್ತಾ ಅದಕ್ಕೆ. ಇದು ಅದಾದ್ಮೇಲೆ 51ನೇದು ಮನುಹು, ಅದಕ್ಕೆ ಮಾನವೇ ನಮಃ ಅನ್ಬಿಟ್ಟೋದು. ಆಗ ಮನುಹು ಅನ್ಬೇಕಾದ್ರೆ ಇದಕ್ಕೆ ತುಂಬಾ ಅನೇಕ ವ್ಯಾಖ್ಯಾನ ಮಾಡಿದ್ದಾರೆ. ಇಲ್ಲಿ ಇವರು ಬನ್ನಂಜೆ ಗೋವಿಂದಾಚಾರ್ಯ ಒಂದು ವಿಶೇಷ ಮಾಡೋದನ್ನ ನೋಡಿ ಹೇಳ್ತೇನೆ. ಇಲ್ಲಿ ಮನುಹು ಅನ್ಬೇಕಾದ್ರೆ ಇವರು ಪ್ರಸಿದ್ಧಾತೆ ಸಂಕಲ್ಪ ಲವ ಮಾತ್ರಾತೆ ಮನನಾಥ್ ಇತಿ ಏವ ಮನುಹು ಮನಜ್ಞಾನೆ. ಮನು ಅನ್ನೋದು ಮನಜ್ಞಾನೆ, ಮನಸ್ಸಿನಲ್ಲಿ ಜ್ಞಾನೆ ಅಂದ್ರೆ ಧ್ಯಾನವನ್ನು ಮಾಡೋದು ಮತ್ತೆ ಮನನ ಮಾಡೋದು, ಅದರಿಂದ ಬಂದಂತ ಮನಜ್ಞಾನೆ ಪದದಿಂದ ಬಂದಂತ ಇದು ಮನುಹು ಆ ಶಬ್ದ ಅದು. ಅದಕ್ಕೆ ಅದಂದ್ರೆ ಯಾರು ಮನಸ್ಸಿನಲ್ಲಿ ಅವನ ಸಂಕಲ್ಪಕ್ಕೆ ಹೇಳ್ತಾರೆ ಇಲ್ಲಿ, ಯಾರು ಮನಸ್ಸಿನಲ್ಲಿ ಒಂದು ಕ್ಷಣ ನೆನೆಸ್ತಾನೋ ಸಂಕಲ್ಪ ಲವ ಮಾತ್ರಾತೆ, ಒಂದು ಲೇಸು ಒಂದು ಸ್ವಲ್ಪ ಚೂರು ಬಂದ್ರು ಸಾಕು, ಪೂರ್ಣವಾಗಿಲ್ಲ ಬಂದ್ರು ಸಾಕು, ಅದರಿಂದ ಎಲ್ಲವೂ ಆಗುತ್ತೆ. ಅದರಿಂದ ಅವನಿಗೆ ಮನೋಹು ಅಂತ ಹೆಸರು. ಅಂದ್ರೆ ಸತ್ಯ ಸಂಕಲ್ಪನಾದ್ರಿಂದ ಅವನು ಮನೋಹು. ಸತ್ಯ ಸಂಕಲ್ಪನಾದ ಅವನು ಯಾವಾಗ್ಲೂ ಸತ್ಯ ಸಂಕಲ್ಪ ಅಂದ್ರೆ ಕೆಟ್ಟದ್ದು ಯಾವ್ದು ಅವನು ಮಾಡುವುದೆಲ್ಲವೂ ಸತ್ಯವಾಗಿರುತ್ತೆ, ಲೋಕ ಕಲ್ಯಾಣಕ್ಕೆ. ಅವನಿಗೆ ಯಾರ ಮೇಲೂ ನಮೇ ದ್ವೇಷೋಸ್ತಿ ನ ಪ್ರಿಯ ಅನ್ಬೇಕಾದ್ರೆ ಯಾರ ಮೇಲೂ ದ್ವೇಷ ಇಲ್ವೇ ಇಲ್ವಾ. ಅದರಿಂದ ಅವನು ಏನನ್ನೋ ಮಾಡುವ ಸಾಧ್ಯವೇ ಇಲ್ಲ, ಅಲ್ಲಿ ಬರೀ ಶುದ್ಧ ಸತ್ವ ಇರೋದ್ರಿಂದ ಅದರಿಂದ ಅವನ ಸಂಕಲ್ಪವಿಲ್ಲ, ಸತ್ಯವೇ ಆಗಿರುತ್ತೆ, ಸತ್ಯ ಸಂಕಲ್ಪ ಆಗಿರ್ತ. ಅದರಿಂದ ಮನೋಹೋ ಕಡೆಗೆ ಅದನ್ನ ಹೇಳ್ತಾರೆ ಕಡೆಗೆ. ಅದರಿಂದ ಇದರಲ್ಲಿ ನಿರುಕ್ತಿನ ಹೇಳ್ತಾರೆ, ಸಂಕಲ್ಪ ಲವ ಮಾತ್ರಾಚ್ಯ ಮನನಾಥ್ ಮನೋಹು ಇದು ಉಚ್ಯತೆ. ಒಂದು ಚಿಕ್ಕ ಸಂಕಲ್ಪದಿಂದ ಎಲ್ಲವನ್ನೂ ಸಹ ನೆನೆಯವನಾದ್ದರಿಂದ ಅವನು ಏನ್ ನೆನ್ಸ್ಕೊಂಡ್ರೆ ಆಗ್ಬಿಡುತ್ತೆ. ಅದರಿಂದ ಅವನಿಗೆ ಮನೋಹು ಅಂತ ಹೇಳಿಬಿಟ್ಟಿದ್ದಾನೆ ಅಂತ ಸತ್ಯ ಸಂಕಲ್ಪನಾಗಿರೋದ್ರಿಂದ ಅವನಿಗೆ ಮನೋಹು ಅಂದ್ಬಿಟ್ಟು ಬಿಟ್ರು. ಇನ್ನೂ ಅನೇಕ ವ್ಯಾಖ್ಯಾನಗಳಿರುತ್ತೆ. ಶಂಕರರು ಇದನ್ನೇ ತಗೊಂಡು ಹೇಳಿದ್ದಾರೆ. ಬೇರೆ ಬೇರೆಯವ್ರು ಸ್ವಲ್ಪ ಮನೋಹು ಅಂದ್ರೆ ಮನುಗಳಿಗೆಯಲ್ಲ ಆ ಅದು ಆಗುತ್ತೆ ಅಂತ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಆಗುತ್ತೆ ಅದು. ಅದನ್ನ ಇದು ಮುಗಿಸ್ಬಿಟ್ಟು ಆಮೇಲೆ ಅನುಭವಿಸೋಣ ಅದನ್ನ. ತ್ವಷ್ಟ, ಅದಕ್ಕೆ ತ್ವಷ್ಟ್ರೇ ನಮಃ ಅನ್ಬಿಟ್ಟು
ತ್ವಷ್ಟ ಅಂದ್ರೆ ನಾವೊಂದು ಬಡಗಿ ಇಲ್ಲ ಶಿಲ್ಪಿ ಅಂತ ಹೇಳ್ಬೋದು. ತ್ವಷ್ಟ ಅಂದ್ರೆ ಯಾರು ಕೆತ್ತುತ್ತಾರೋ ಅವರು ತ್ವಷ್ಟ. ಮರವನ್ನ ಕೆತ್ತಿದವರು ಬಡಗಿ, ಶಿಲೆಯನ್ನ ಕೆತ್ತುವವರು ಶಿಲ್ಪಿ. ಎರಡೂ ಭಗವಂತನೇ ಆಗಿದ್ದಾನೆ. ಅದರಿಂದ ಹೇಳ್ತಾರೆ ತ್ವಷ್ಟ ಅಂತ ಹೇಳ್ತಾರೆ. ಏವಂ ನಿರ್ಮಿತಂ ನಾಮರೂಪ ವ್ಯಾಕರಣೇನ ಸುರ ನರಾದಿ ವೈಚಿತ್ರ ವಿಭಕ್ತಂ ವ್ಯನಕ್ತಿ ಅತತ್ವಷ್ಟ ತ್ವಕ್ಷತೆ ತನೂಕರಣ ಕರ್ಮಣಃ ಚೆಚ್ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಅಂದ್ರೆ ಭಗವಂತ ಏನ್ ಮಾಡ್ತಾನೆ, ಹೇಗೆ ಒಬ್ಬನ ಯಾವ್ದಾರ ನಾವು ಮಾಡ್ಬೇಕಾದ್ರೆ ಒಂದು ಮಣ್ಣಲ್ಲೇ ಆಗ್ಲಿ ಯಾವ್ದ್ರಲ್ಲಿ ಮಾಡ್ಬೇಕಾದ್ರೆ ಒಂದು ರೂಪವನ್ನು ಕೊಡ್ತೀವಲ್ಲ, ರೂಪವನ್ನು ಕೊಡ್ಬೇಕಾದ ಅಂದ್ರೆ ಆ ರೂಪವನ್ನು ಕೊಡ್ಬೇಕಾದ್ರೆ ಒಂದು ಮರದಲ್ಲಿ ಒಂದು ಬೊಂಬೆ ಮಾಡ್ಬೇಕಾದ್ರೆ ಅದು ಕೆತ್ತಬೇಕಲ್ಲ, ಕಣ್ಣು ಕೈ ಕಾಲುಗಳೆಲ್ಲ ತೋರಿಸ್ಬೇಕಾದ್ರೆ ಆ ಮರವನ್ನ ಕೆತ್ತಿ ಎಲ್ಲ ಮಾಡ್ಬೇಕಲ್ಲ. ಅದೇ ಶಿಲ್ಪದಲ್ಲಿ ಒಂದು ಶಿಲ್ಪ ಆಗ್ಬೇಕಾದ್ರೆ ಸುಮ್ಮನೆ ಬಂಡೆ ಆಗೋದಿಲ್ಲ, ಅದಕ್ಕೆ ಅವರು ಉಳಿಗಳಿಂದ ಕೆತ್ತಿ ಮಾಡಿ ಆ ರೂಪವನ್ನು ತರ್ತಾರೆ. ಅದಕ್ಕೆ ಆ ತರ ಭಗವಂತ ಇವನು ಈ ವಿಶ್ವವನ್ನ ಕೆತ್ತಿ ಇದೇ ತರ ನಿರ್ಮಿಸ್ತಾನಂತೆ. ಕೆತ್ತೋದು ಎರಡು ತರ, ಒಂದು ನಿರ್ಮಾಣವಾಗ ಮಾಡುವ ಕೆತ್ತೋದು ಒಂದು, ಪ್ರಳಯ ಕಾಲದಲ್ಲಿ ಎಲ್ಲ ಧ್ವಂಸ ಮಾಡಿ ಅದು ಕೆತ್ತೋದೆ ಅದು ಇನ್ನೊಂದು. ಆ ತನೂಕರಣ ಎರಡು ತರ, ಸೃಷ್ಟಿಗ ಒಂದು ತನೂಕರಣ, ಲಯದಲ್ಲೂ ಒಂದು ತನೂಕರಣ, ಎರಡೂ ಮಾಡುವನು ಭಗವಂತ. ಹೇಗೆ ಒಂದು ಬಡಗಿ ಎಲ್ಲ ಮಾಡಿ ಒಂದು ಆಕಾರ, ಯಾವುದೇ ಆಗ್ಲಿ ವಿಗ್ರಹ ಆಗಬೇಕು ಅಂತಿಲ್ಲ, ಒಂದು ಹೂದಾನಿ ಆಗ್ಲಿ, ಒಂದು ಪ್ಲೇಟ್ ಏನೋ ಒಂದು ಮಾಡ್ತಾರಲ್ಲ ಮರದಲ್ಲಿ, ಒಂದು ತೀರು ಎಲ್ಲ ಒಂದು ಮಾಡ್ತಾರಲ್ಲ, ಒಂದು ಬಾಗಳಾಗ್ಲಿ ಎಲ್ಲ ಒಂದು ಮಾಡ್ತಾರಲ್ಲ, ಆ ಕೆತ್ತುವಿಗೆ ತರ ಭಗವಂತ ಅವನು ಏನ್ ಮಾಡ್ತಾನಂತೆ, ಸುರನರಾದಿ ವೈಚಿತ್ರ ವಿಭಕ್ತಂ ವ್ಯನಕ್ತಿ. ಸುರನರು ಎಲ್ಲರನ್ನು ಭಗವಂತ ಅವನು ವಿಭಾಗ ಮಾಡಿ ವಿಚಿತ್ರವಾಗಿ ನಿರ್ಮಿಸ್ತಾನೆ, ಕೆತ್ತಾನೆ ಎಲ್ಲರೂ ನಿರ್ಮಿಸ್ತಾನೆ. ಅದರಿಂದ ಅವನಿಗೆ ತ್ವಷ್ಟ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ನಾಮರೂಪ ವ್ಯಾಕರಣೇನ, ಭಗವಾನೇ ನಾಮರೂಪವಾಗಿ ಎಲ್ಲಕ್ಕೂ ಸೃಷ್ಟಿ ಮಾಡಿ ಅವನೇ ನಾಮವನ್ನು ಕೊಡ್ತಾನೆ. ಇದರಲ್ಲಿ ಚಾಂದೋಗ್ಯದಲ್ಲೂ ಬರುತ್ತೆ, ಆತ್ಮನ ಅನುಪ್ರವಿಶ್ಯ ನಾಮರೂಪ ವ್ಯಾಕರವಾಣಿ ಅಂತ ಭಗವಂತ ಹೇಳ್ತಾನೆ. ನಾನು ಆತ್ಮನ ಅನುಪ್ರವಿಶ್ಯ, ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪ ವ್ಯಾಕರಣವಾಣಿ ಅಂತ ನೇರವಾಗಿ ಭಗವಂತ ಜೀವನದಲ್ಲಿ ಅಂತರ್ಯಾಗಿ ನಾನು ಒಳಗಡೆ ಹೋಗಿ ಯಾವಕ್ಕೂ ಒಂದು ನಾಮ ರೂಪ ವ್ಯಾಕರಣ ಅಂದ್ರೆ ಒಂದು ನಾಮ ಹೆಸರು ಇದೆಲ್ಲವೇ. ಇದು ಮನುಷ್ಯ, ಇದು ಸ್ಥಾವರ, ಇದು ಪ್ರಾಣಿಗಳು, ಇದು ಪಕ್ಷಿ ಕೀಟಗಳು, ಇದು ದೇವರುಗಳು, ಸುರರು, ಯಾವುದು ಸ್ಥಾವರವೇ ಆಗಲಿ ಎಲ್ಲಕ್ಕೂ ಕೊಡ್ತಾ ಹೆಸರನ್ನ ನಾನೇ ನಾಮ ರೂಪ ವ್ಯಾಕರಣ ಎಲ್ಲವನ್ನು ವ್ಯಾಕರಣ ಅಂತ ಹೇಳೋದು. ವ್ಯಾಕರೋತೀತಿ ವ್ಯಾಕರಣ, ಇದು ಅಂತ ಹೇಳೋದಕ್ಕೆ ಅದು ವ್ಯಾಕರಣ. ನಮ್ಮ ಈ ವ್ಯಾಕರಣ ತಗೋಬೇಡಿ, ಅದಕ್ಕೂ ಅದೇ ಅರ್ಥ ಹೇಳ್ಬೋದು ಶಬ್ದಗಳಿಗೆ. ಅದನ್ನ ಹೇಳ್ತಾನೆ. ಆ ತರ ಮಾಡೋದ್ರಿಂದ ಅವನು ತ್ವಷ್ಟ, ಎಲ್ಲವನ್ನೂ ಮಾಡಿ ಸೃಷ್ಟಿ ಮಾಡಿ ಕೊಡುವವನು, ಅದರಿಂದ ತ್ವಷ್ಟ ಅಂತ ಹೇಳ್ತಾರೆ ಕಡೆಗೆ. ಅದಕ್ಕೆ ಇದು ತ್ವಕ್ಷೇನೋ ಒಂದು ಇದರಿಂದ ಧಾತುವಿಂದ ಬಂದಿದ್ದು ಇದು. ಅದಕ್ಕೆ ತ್ವಕ್ಷತೆ ಅದರಿಂದ ಈ ಒಂದು ಕ್ರಿಯಾಪದದಿಂದ ಬಂದದ್ದು ತ್ವಷ್ಟ. ಅದು ಅದಕ್ಕೆ ಏನಂದ್ರೆ ಅರ್ಥ, ಅದು ತ್ವಷ್ಟೃ ತನೂಕರಣೆ ಅಂತಾನೆ ಧಾತು. ತನೂಕರಣೆ ಅಂದ್ರೆ ಕೆತ್ತು ಒಂದು ರೂಪವನ್ನು ಕೊಡೋದು ಅಂತ. ತ್ವಷ್ಟೃ ತನೂಕರಣೆ ಅದರಿಂದ ಬಂದದ್ದು ಧಾತು, ಅದು ತ್ರಿಚ್ ಪ್ರತ್ಯಾಶ ಇರುತ್ತೆ. ತ್ವಷ್ಟೃ ಬಂದು ತ್ವಷ್ಟ ಅಂತ ಆಗುತ್ತೆ. ಅದನ್ನು ತೋರಿಸ್ಕೊಳ್ತಾರೆ ಅದಕ್ಕೆ. ಆಮೇಲೆ ಇನ್ನೂ ಒಂದು ಅದನ್ನ ಹೇಳ್ತಾರೆ ಅದಕ್ಕೆ, ತ್ವಿಷಿ ದೇವತಾ ಈ ತ್ವಷ್ಟ. ಇನ್ನೊಂದು ಒಂದು ತ್ವತ್ರ ತನೂಕರಣೆ ಅಂತ ತ್ವಷ್ಟ್ರೆ ತನೂಕರಣೆ ಅಂತ ಒಂದು ಧಾತು ಅಂತ ತೋರಿಸಿದ್ರು. ಇನ್ನೊಂದು ಧಾತು ತೋರಿಸ್ತಾರೆ, ತ್ವಿಷಿರ್ ದೇವತಾಯಾಮ್ ಅಂತ ಒಂದು ಧಾತು, ಅದಂತೂ ತ್ವಷ್ಟ ಬರುತ್ತೆ. ತ್ವಿಷಿರ್ ದೇವತಾಯಾಮ್ ಅಂತಂದ್ರೆ ಹಾಗೆ ಆಕಾರ ಅದು ತೋರ್ತಾರೆ. ಅದಕ್ಕೆ ದೀಪನಂ ಪ್ರಕಾಶನಂ ಅವಯವಯೋನ್ಮೀಲನಂ ಇತಿ ಅರ್ಥ. ಅಂದ್ರೆ ಅದರಲ್ಲಿ ದೀಪನ ಅಂದ್ರೆ ತೇಜಸ್ಸು. ಅದರಿಂದ ತ್ವಿಷಿರ್ ದೇವತಾಯಾಮ್ ಅಂತಂದ್ರೆ ಅವರು ಆ ದೀಪನವನ್ನು ಮಾಡಿ ಎಲ್ಲ ಅವಯವಗಳನ್ನು ಪ್ರಕಾಶ ಅಂತ ತಿಳಿಸುವುದು. ದೇವತೆಗಳಿಗೆ ಕೈಗೆ ಏನಿರ್ತೋ ಎಲ್ಲವನ್ನು, ದೇವತೆಗಳೆಲ್ಲ ಎಲ್ಲರಿಗೂ ಸಹ. ಅದರಿಂದ ತ್ವಿಷಿರ್ ದೇವತಾಯಾಮ್ ಅನ್ನೋದ್ರಲ್ಲೂ ತ್ವಷ್ಟ, ಅದನ್ನು ಮಾಡುವವನು ಭಗವಂತನೇ. ಸೂರ್ಯನ ಇಟ್ಟು ನಮಗೆ ಬೆಳಕನ್ನು ಕೊಟ್ಟು ಚಂದ್ರ ಬೆಳಕಿನಿಂದ ನಮಗೆಲ್ಲ ಕಾಣುವಾಗ ಮಾಡ್ತಾನಲ್ಲ, ಅದನ್ನೂ ಸಹ ಅವನು ತ್ವಷ್ಟ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಆಮೇಲೆ ಅರಣ್ಯಕದಲ್ಲಿ ವೇದದಲ್ಲೂ ಬರುತ್ತೆ, ತ್ವಷ್ಟ ರೂಪಾಣಿ ವಿಕುರ್ವಂತಂ ವಿಪಶ್ಚಿತಂ ಯಜುರಣ್ಯಕದಲ್ಲಿ ಬರುವಂತ ಅದು. ಅವನು ತ್ವಷ್ಟಾರಂ, ಅವನು ರೂಪಾಣಿ ವಿಕುರ್ವಂತಂ, ಇದು ಅವನು ವಿವಿಧಗಳಾಗಿ ರೂಪಗೊಳಿಸುವಂತಹ ಅವನು ವಿಪಶ್ಚಿತ್ ಸಾಮರ್ಥ್ಯ ಉಳ್ಳವನು. ಅದರಿಂದ ಅವನಿಗೆ ತ್ವಷ್ಟ ಅಂತ ಆಗುತ್ತೆ.
ಆಮೇಲೆ ವೇದೇನ ರೂಪೇ ವ್ಯಕರೋತು ಸದಾ ಸತಿ ಪ್ರಜಾಪತಿ ಅಂತ ಇದರಲ್ಲಿ ಬರ್ತದೆ. ಅದಕ್ಕೆ ಅದು ಸಹ ಬರ್ತದೆ. ವೇದೇನ ರೂಪೇ ವ್ಯಕರೋ, ವೇದದಿಂದ ಇಟ್ಟುಕೊಂಡು ಅದನ್ನ ರೂಪೇ ವ್ಯಕರೋತೆ ಹೇಗೆ ಮಾಡ್ತಾನಪ್ಪ ಅಂದ್ರೆ, ಚತುರ್ಮುಖ ಬ್ರಹ್ಮನಿಗೂ ಅಷ್ಟೇ. ಯಾಕೆ ವೇದ ಹಾಳಾದಾಗ ಅವನು ತುಂಬಾ ಸಂಕಟಪಟ್ಟ ಅಂದ್ರೆ, ಆ ವೇದದಲ್ಲಿ ಎಲ್ಲ ಹೇಳಿದೆ, ಆ ವೇದದಲ್ಲಿ ಇಟ್ಕೊಂಡು ಅದ್ರ ಪ್ರಕಾರ ನಮಗೆ ಮಾಡಲ್ ಒಂದು ಇಟ್ಕೊಂಡು ಮಾಡ್ತೀವಲ್ಲ, ಆ ತರ ವೇದೇನ ರೂಪೇ ವ್ಯಕರೋತೆ, ವೇದದಿಂದ ಎಲ್ಲ ರೂಪವನ್ನು ಭಗವಂತ, ವೇದವೂ ಅವನೇ, ಅವನ ಉಸಿರೇ ಅದು. ವ್ಯಕರೋತೆ ಸತಾಸತಿ ಪ್ರಜಾಪತಿ, ಪ್ರಜಾಪತಿಗೆ ಅವನಿಗೆ ಮಾಡಿ ಅವನಿಗೆ ಬ್ರಹ್ಮನಿಗೆ ಎಲ್ಲವನ್ನು ಉಪದೇಶ ಮಾಡಿ ಅದನ್ನ ಇಟ್ಕೊಂಡು ಲೋಕವನ್ನು ಸೃಷ್ಟಿ ಮಾಡೋಗೆ ಮಾಡ್ತಾನೆ. ಅದರಿಂದಲೂ ಸಹ ಅವನು ಇದು ತ್ವಷ್ಟ ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಶ್ರುತಿನಲ್ಲಿ ಬ್ರಹ್ಮ ಮಾಡುವ ಸೃಷ್ಟಿಯೂ ಸಹ ಭಗವಂತನೇ ಮಾಡೋದು, ಅವನ ಮೂಲಕ ಮಾಡಿಸ್ತಾನೆ. ಅಂತರ್ಯಾಮಿ ಆಗಿದ್ದು ಅದೂ ಸಹ ಅವನೇ ಮಾಡೋದು. ನಾವು ರೂಢಿನಲ್ಲಿ ಹೇಳ್ಬೇಕಾದ್ರೆ ಸಮಷ್ಟಿ ಸೃಷ್ಟಿ ಭಗವಂತ ಮಾಡ್ತಾನೆ, ವ್ಯಷ್ಟಿ ಸೃಷ್ಟಿ ಬ್ರಹ್ಮ ಮಾಡ್ತಾನೆ ಅಂತ. ವ್ಯಷ್ಟಿ ಸೃಷ್ಟಿಯೂ ಸಹ ಭಗವಂತನೇ ಮಾಡೋದು, ಅವನ ಆತ್ಮದಲ್ಲಿ ಒಳಗಡೆ ಇದ್ದು ಅವನ ಮೂಲಕ ಮಾಡಿಸ್ತಾನೆ ಅನ್ಬಿಟ್ಟು ಹೇಳ್ತಾ ಇದಕ್ಕೆ. ಆಮೇಲೆ ಪುರುಷ ಸರ್ವಾಣಿ ರೂಪಾಣಿ ವಿಚಿತ್ಯ ಧೂರ ಧೀರ ಅನ್ಬಿಟ್ಟು, ಅಂದ್ರೆ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರ, ಅದು ಎಲ್ಲಾ ರೂಪಗಳನ್ನು ಮಾಡಿ ಬೆಳೆಸ್ತಾ ಭಗವಂತ ಲೋಕವನ್ನ ಅನ್ಬಿಟ್ಟು ಪುರುಷೂಕ್ತದಲ್ಲಿ ಬರುತ್ತೆ. ಆಮೇಲೆ ನಾಮರೂಪಂಚ ಭೂತಾನಾಂ ಕೃತ್ಯಾನಾಂಚ ಪ್ರಪಂಚನಂ ಅಂತ ಬರುತ್ತೆ. ಅದಕ್ಕೆ ಅಂದ್ರೆ ಎಲ್ಲ ರೂಪಗಳನ್ನ ಸೃಷ್ಟಿ ಮಾಡಿ ಅದಕ್ಕೆ ನಾಮರೂಪ, ಒಂದು ನಾಮವನ್ನು ರೂಪವನ್ನು ಕೊಟ್ಟ ಭಗವಂತ ಅನ್ಬಿಟ್ಟು ಪ್ರಪಂಚನಂ ಅಂದ್ರೆ ಮಾಡೋದು. ಅದು ವಿಷ್ಣು ಪುರಾಣದಲ್ಲಿ ಬರುವಂತಹದ್ದು. ಇದು ಅನೇಕ ಇದರಿಂದ ಭಗವಂತ ತ್ವಷ್ಟ, ಲೋಕವನ್ನು ಸೃಷ್ಟಿಸುವವನು. ತನಗೆ ಬೇಕಾದ ಯಾವ ರೀತಿಯಲ್ಲಿ ಒಂದು ಮನುಷ್ಯ ಈ ತರ ಇರಬೇಕು, ಒಂದು ಪ್ರಾಣಿ ಹುಲಿ ಈ ತರ ಇರಬೇಕು, ಸಿಂಹ ಈ ತರ ಇರಬೇಕು, ಎಲ್ಲವನ್ನು ಭಗವಂತನೇ ಮಾಡೋದು. ಒಂದು ಪಕ್ಷಿ ಈ ತರ ಇರಬೇಕು, ಒಂದು ಕೀಟ ಈ ತರ ಇರಬೇಕು, ಒಂದು ಹಾವು ಸರೀಸೃಪಗಳು ಎಲ್ಲವನ್ನು ಭಗವಂತನೇ ಅದು. ಅದರಿಂದ ಮಾಡೋಕ್ಕೆ ಎಲ್ಲಕ್ಕೂ ಒಂದು ನಾಮರೂಪವನ್ನು ಕೊಡ್ತಾನೆ. ಇದು ಸರೀಸೃಪ, ಇದು ಮನುಷ್ಯ, ಇದು ಪ್ರಾಣಿ, ಇದು ಪಕ್ಷಿ ಈ ತರ ಅಂದ್ಬಿಟ್ಟು. ಅದರಿಂದ ನಾಮರೂಪ ವ್ಯಾಕರಣ ಸೃಷ್ಟಸ್ಯ ಗದ್ಯತೆ ಅಂದ್ಬಿಟ್ಟು ಅದನ್ನ ಹೇಳ್ತಾನೆ. ಅದನ್ನ ನಿರುಕ್ತಿನಲ್ಲಿ ನಾಮರೂಪ ವ್ಯಾಕರಣ ಎಲ್ಲಕ್ಕೂ ಅದ ಹೇಳ್ತಾನೆ. ಆನೇನ ರೂಪೇಣ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಅಂತ ಚಾಂದೋಪನಿಷದಲ್ಲಿ ಭಗವಂತನೇ ಹೇಳ್ದೆ. ಅನೇನ ರೂಪೇಣ ಆತ್ಮನ ಅನುಪ್ರವಿಶ್ಯ, ಅದರಿಂದ ಅನೇಕ ರೂಪದಲ್ಲಿ ಬಂದು ಅವನು ನಾಮರೂಪೇ ವ್ಯಾಕರವಾಣಿ, ಒಂದೊಂದು ಓಕೆ ನಾಮ ರೂಪ ಹೆಸರು ಇದೆಲ್ಲ ಕೊಡ್ತೇನೆ ಎಂದು ಹೇಳಿದಂಗೆ. ಅದರಿಂದ ನಿರುಕ್ತಿನಲ್ಲೂ ಸಹ ಸ್ಪಷ್ಟ ಅಂದ್ರೆ ಭಗವಂತ ಅಂತ ಹೇಳಿದೆ ಅದು. ಇನ್ನು ಸ್ಥವಿಷ್ಟ, ಇದು 53ನೇ ಇದು ಸ್ಥವಿಷ್ಟ. ಅತಃ ಸ್ಥವಿಷ್ಟ ಅಂದ್ರೆ ಸ್ಥೂಲತಮಃ, ಸ್ಥೂಲ ಶಬ್ದಾತ್. ಸ್ಥವಿಷ್ಟ ಅಂದ್ರೆ ಸ್ಥೂಲದಿಂದ ಬಂದ, ಸ್ಥೂಲ ಅಂದ್ರೆ ದಪ್ಪ. ಭಗವಂತ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಹೇಳುತ್ತಲ್ಲ, ಆತರ ಇವನು ಸ್ಥೂಲ. ಅವನು ಅತಃ ಅಂದ್ರೆ ಈಗ ಮೇಲೆ ಈ ತರ ತ್ವಷ್ಟನಾದ್ನಲ್ಲ, ಅವನು ಎಲ್ಲವನ್ನೂ ಕೆತ್ತಿ ಒಂದು ಭೂಮಿಯನ್ನ ಸೃಷ್ಟಿ ಮಾಡ್ದ. ಅದಾದ್ಮೇಲೆ ಸ್ಥವಿಷ್ಟ ಬಂದರು ಅಂತ ಇದು. ಸ್ಥೂಲತಮಃ ಸ್ಥೂಲ ಶಬ್ದಾತ್ ಎನ್ಬಿಟ್ಟು, ಇದು ಸ್ಥೂಲ ಶಬ್ದದಿಂದ ಅದಕ್ಕೆ ಇಷ್ಯನ್ ಪ್ರತ್ಯಯ ಸೇರಿದ್ರೆ ಅದು 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 ಅದಾಗುತ್ತೆ, ಅದರಲ್ಲಿ ಲಕಾರ ಲೋಪ ಆಗುತ್ತೆ, ಆಗಿ ಸ್ಥ ಆಗುತ್ತೆ. ಅದರಿಂದ ಸ್ಥವಿಷ್ಠ ಅನ್ನೋ ಶಬ್ದ ಬರುತ್ತೆ, ಅದು ಬೆಳೆಯೋದಕ್ಕೆ ಕಡೆಗೆ. ಇದರಿಂದ ಸಹ ಅವನು ಅಂದ್ರೆ ತುಂಬಾ ದೊಡ್ಡದಾದವನು ಅನ್ಬಿಟ್ಟ, ಬೃಹತ್. ಸ್ಥವಿಷ್ಠ ಅಂದ್ರೆ ದೃಢವಾಗಿರೋವನು, ಬಲಿಷ್ಠನಾಗಿರೋವನು, ಸ್ಥೂಲವಾಗಿರೋವನು ಅಂತ ಹೇಳ್ತಾನೆ. ಯಾಕೆಂದ್ರೆ ಅದನ್ನ ಊಹಿಸ್ಕೊಳ್ಳೋದು ನಮಗೆ ಸಾಧ್ಯವಿಲ್ಲ. ಭಗವಂತನ ಬೃಹತ್ತನ್ನ ಇರ್ತಲ್ಲ, ಅದಕ್ಕೆ ಬ್ರಹ್ಮ ಶಬ್ದ ಬೃಹತ್ತಿಂದ ಬಂದಿದ್ದು. ಬ್ರಹ್ಮ ಅಂದ್ರೆ ಬೃಹತ್ ಅಂತ. ಎಷ್ಟು ಬೃಹತ್ ಅಂದ್ರೆ ಅವನಿಗೆ ಬಿಟ್ಟು ಯಾರಿಗೂ ತಿಳಿಯಲು ಸಾಧ್ಯವಿಲ್ಲ, ಅಷ್ಟು ಬೃಹತ್ತು. ಎಲ್ಲರೂ ಇದ್ರಲ್ಲಿ ಶ್ರುತಿನಲ್ಲಿ ಯಾವ್ದಾದ್ರು ಒಂದು ಭಾಗವನ್ನು ಮಾತ್ರ ನೋಡ್ತಾರಂತೆ. ಎಲ್ಲರೂ ಸಹ ನಿತ್ಯರು ಮುಕ್ತರು ಎಲ್ಲರೂ ಭಗವಂತನ ಯಾವುದೋ ಒಂದು ಭಾಗವನ್ನು ಪೂರ್ಣವಾಗಿ ನೋಡಲು ಯಾರಿಗೂ ಸಾಧ್ಯವಿಲ್ಲ. ಅವನ್ನ ಬಿಟ್ಟು ಯಾರಿಗೂ ನೋಡೋಕ್ ಸಾಧ್ಯವಿಲ್ಲ. ಅದರಿಂದ ಅವನು ಸ್ಥವಿಷ್ಠ. ಅದು ಹೇಳ್ತಾರೆ, ಬಹುಸ್ಯಾಮಿತಿ ಯಥಾ ಸಂಕಲ್ಪ ಬಹುಭವನ್ನೇ ಸೂಕ್ಷ್ಮ ಅವ್ಯಕ್ತ ಸಮಷ್ಟಿ ಕಾರಣ ಪರ್ವಣೋ ಭೋಕ್ತ ಸುರ ನರ ತಿರ್ಯಕ್ ಸ್ಥಾವರ ಕರಣ ಕಲೇವರ ತದ್ಗೋಚರ ಶಬ್ದಸ್ಪರ್ಶಾದಿ ತದಾಸ್ಪದ ಚತುರ್ದಶ ಭುವನ ಗರ್ಭ ಬ್ರಹ್ಮಾಂಡ ತದಾವರಣ ರೂಪ ಸ್ಥೂಲ ವ್ಯಕ್ತ ವೃಷ್ಟಿ ಕಾರ್ಯ ವಿಸ್ತಾರವಾನ್ ಜಾಯತೆ ಇತ್ಯರ್ಥ ಅಂತ ಅದ್ಭುತವಾಗಿ ಎಲ್ಲವನ್ನು ಹೇಳಿಬಿಟ್ರು. ಅಂದ್ರೆ ಹೇಗೆ ಸ್ಥವಿಷ್ಟ ಅನ್ನಕ್ಕೆ ಅವನ ಮೇಲೆ ಏನ್ ಮಾಡ್ದ, ಬಹುಸ್ಯಾಂ ಪ್ರಜಾಯೇಯ ಅಂತ ಸಂಕಲ್ಪ ಮಾಡ್ಕೊಂಡ. ಅದಕ್ಕೆ ಮಾಡ್ಕೊಂಡು ಏನ್ ಮಾಡ್ದ, ಯಥಾ ಸಂಕಲ್ಪ್ಯ, ಅದರಿಂದ ಬಹುಭವನ್ನೇ ಅನೇಕವಾಗಿ ತಾನೇ ಆದ. ಆಮೇಲೆ ಏನು
ಯಾವ ತರ ಆದ? ಸೂಕ್ಷ್ಮ ಅವ್ಯಕ್ತ ಸಮಷ್ಟಿ. ಮೊದಲು ಸೂಕ್ಷ್ಮ ರೂಪದಲ್ಲಿದ್ದು ಅವ್ಯಕ್ತನಾಗಿ ಅವ್ಯಕ್ತ ಪ್ರಗತಿಯನ್ನು ಮಾಡಿ ಸಮಷ್ಟಿಕರಣ, ಮೊದಲು ಸಮಷ್ಟಿ ಸೃಷ್ಟಿ ಭಗವಂತ ಮಾಡೋದು. ಅದಕ್ಕೆ ಒಂದು ಬ್ರಹ್ಮಾಂಡ ಅಂಡ ಮುಂದೆ ಮುಂದೆ ಬರ್ತದೆ, ಅದಕ್ಕೆ ಅದಕ್ಕೂ ಬರ್ತದೆ ಅಂಡ ಬರ್ತದೆ. ಅದಕ್ಕೆ ಒಂದು ಬ್ರಹ್ಮಾಂಡವ ಸೃಷ್ಟಿ ಆಗಬೇಕು. ಅದನ್ನು ಒಡೆದಾಗ ಅದು ಒಂದು ಆಕಾಶವಾಗುತ್ತೆ, ಇನ್ನೊಂದು ಭೂಮಿ ಆಗುತ್ತೆ. ಎರಡು ಅಂಡ ಒಡೆದಾಗ ಅದರಿಂದ 14 ಲೋಕಗಳು ಬರುತ್ತೆ. ಅದರಲ್ಲಿ ಆಕಾಶ ಆಗೋದು ಒಂದು ಬಾಧೆ. ಅದು ಇದೆಲ್ಲ ಸಮಷ್ಟಿಕರಣ. ಅದಾದ್ಮೇಲೆ ಭಗವಂತ ಏನ್ ಮಾಡ್ತಾನೆ? ಪಂಚಭೂತಗಳನ್ನ ಸೃಷ್ಟಿ ಮಾಡ್ತಾನೆ, ಪಂಚೇಂದ್ರಿಯಗಳನ್ನ ಸೃಷ್ಟಿ ಮಾಡ್ತಾನೆ. ಇವೆಲ್ಲವೂ ಸಹ ಕೆಲಸ ಮಾಡೋದು ಅದಕ್ಕೆ. ಆದ್ರಿಂದ ಏನಾಗ್ತದೆ ಆಮೇಲೆ ಪ್ರಗತಿಯಿಂದ ಸ್ಥೂರ, ಆಮೇಲೆ ಸುರ ನರ ತಿರ್ಯಕ್ ಸ್ಥಾವರ ಕರ್ಮ. ಸುರ ನರ 4 ಜಾತಿಗಳನ್ನ ಸುರ ನರ ತಿರ್ಯಕ್ ಸ್ಥಾವರ ಈ 4 ಮಾಡಿ 4ಕ್ಕೂ ಸಹ ಕರ್ಣ ಕಳೆಯಬರ, ಎಲ್ಲ ಕರ್ಣ ಕಳೆಯಬರನ್ ಕೊಡ್ತಾನೆ ಭಗವಂತ. ಕೈ ಕಾಲು ಕಣ್ಣು ನೋಡೋದು ಎಲ್ಲವನ್ನು ಕಳೆಯಬರನ್ನು ಕೊಡ್ತಾನಂತೆ. ಆಗ ಅದಕ್ಕೆ ಗೊತ್ತಾಗಬೇಕಾದಕ್ಕೆ ತದ್ಗೋಚರ ಅವಾಗೇನ ಶಬ್ದ ಸ್ಪರ್ಶಾದಿ, ಶಬ್ದ ಸ್ಪರ್ಶ ರೂಪ ರಸಗಂಧ 5 ಇದೆಯಲ್ಲ ಅದನ್ನು ಸೇರಿಸ್ತಾನೆ ಭಗವಂತ, ಸೇರಿಸ್ತಾನಂತೆ. ಅವಾಗ ಗೋಚರ ಈಗ ಗೊತ್ತಾಗ್ಬೇಕಲ್ಲ, ಸುಮ್ಮನೆ ಒಂದು ಬೊಂಬೆ ತರ ಇದ್ರೆ ಅದಕ್ಕೆ ಎಲ್ಲ ತೋರಿಸ್ತಾನಂತೆ. ಅದಕ್ಕೆ ಎಲ್ಲವನ್ನು ಮಾಡಿ ಅದಾದ್ಮೇಲೆ ಚತುರ್ದಶ ಭುವನ ಗರ್ಭ 14 ಇದಕ್ಕೆ ಚತುರ್ದಶ ಭುವನಾತ್ಮಕಂ ಬಂಡಂ ಅಂತ ಇದು ಭಾಷಿಕಾರರು ತಮ್ಮ ಗದ್ಯದಲ್ಲಿ ವೈಕುಂಠ ಗದ್ಯದಲ್ಲಿ ಮಾಡಿದ್ದಾರೆ. ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾನೆ. ತದಾವರಣ, ಅದಕ್ಕೆ ಆವರಣ ಹೇಗಿರುತ್ತೆ? ರೂಪ ಸ್ಥೂಲ, ಅದು ಅತ್ಯಂತ ದೊಡ್ಡ ಅದು ಅವ್ರು ಹೇಳ್ತಾರೆ ದಶಗುಣಿತೋತ್ತರಂ ಅಂತ. ಚತುರ್ದಶ ಭುವನಾತ್ಮಕ ಮಂಡಂ ದಶಗುಣಿತೋತ್ತರಂ ಅಂದ್ಬಿಟ್ಟು ಅದಕ್ಕಿಂತ 10 ಪಟ್ಟು ವಿಸ್ತಾರವಾದದ್ದು ಮೇಲೆ ಅದು ಮಾಡ್ತಾನೆ ಅಂದ್ಬಿಟ್ಟು ಆವರಣ. ಅದು ರೂಪ ಸ್ಥೂಲ. ಇದನ್ನೆಲ್ಲ ಊಹಿಸ್ಕೊಳ್ಳೋಕೆ ಅಂದ್ರೆ ಅವನಿಗೆ ಸ್ಥವಿಷ್ಟ ಅನ್ನೋದಕ್ಕೆ ಅವನ ವ್ಯಾಪ್ತತೆಯನ್ನ ಯಾರಿಂದ ಊಹಿಸ್ಕೊಳ್ಳೋಕೆ ಸಾಧ್ಯ? ಆಮೇಲೆ ವ್ಯಕ್ತ ವೃಷ್ಟಿ ಕಾರ್ಯ ವಿಸ್ತಾರವಾದ ಮಾಡು ಕಡೆಗೆ ಅದಕ್ಕೆ ಆವರಣವನ್ನು ಕೊಟ್ಟು ಸ್ತೂಪವನ್ನು ಮಾಡಿ ವ್ಯಕ್ತನಾಗಿಯೂ ಇರ್ತಾನೆ, ಅವ್ಯಕ್ತನಾಗಿಯೂ ಇರ್ತಾನೆ ಅವನು. ಅದರಿಂದ ಇಟ್ಬಿಟ್ಟು ಏನ್ ಮಾಡ್ತಾನೆ? ವಿಸ್ತಾರವಾನ್ ಜಾಯತೆ, ಅತ್ಯಂತ ದೊಡ್ಡ ವಿಸ್ತಾರವಾಗ್ತಾನಂತೆ ಭಗವಂತ ಅವನು. ಅದನ್ನ ಹೇಳ್ತಾರೆ ಕಡೆಗೆ ಅವನು ಹಾಗೆ ಆವಿರ್ಭವಿಸ್ತಾನಂತೆ. ಆ ವಿರಾಟ್ ಪುರುಷ ರೂಪ ಇದೆಯಲ್ಲ ಭಗವಂತನ, ಆ ವಿರಾಟ್ ರೂಪವನ್ನು ತಿಳ್ಕೊಳ್ಳು ಇಲ್ಲಿ ಪೂರ್ಣವಾಗಿ ತಿಳ್ಕೊಳ್ಳು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ಭಗವದ್ಗೀತೆ ಇದೆ, ಒಂದು ಶ್ರುತಿಯನ್ನು ಹೇಳೋದು, ಸ್ಮೃತಿ ಹೇಳ್ತಾರೆ. ಅದು 10ನೇ ಇದರಲ್ಲಿ ಅವನು ಈ ಅರ್ಜುನ ಅವನು ಕೇಳ್ತಾನೆ. ಅದಕ್ಕೆ ಅವಾಗ ನಿನ್ನ ನಿನ್ನ ಆತ್ಮ ಇದನ್ನ ಸ್ವರೂಪವನ್ನ ಕಥಯ ಅಂತ ಕೇಳ್ತಾನೆ ಅವನಿಗೆ. ಅವಾಗ ಹೇಳ್ತಾನೆ ಹಂತತೆ ಕಥಯಿಷ್ಯಾಮಿ ಹೇಳ್ತಾನೆ. ದಿವ್ಯಾತ್ಮ ವಿಭೂತಯ ಪ್ರಧಾನ್ಯತೋ ಪುರುಷೇಷ್ಠ ನಾಸ್ತತೋ ವಿಸ್ತರಸ್ಯಮೆ ಅಂತ ಅವನು ಹೇಳ್ತಾನೆ ಕಡೆಗೆ. ಅದನ್ನ ಹಂತ ಆಗ್ಲಿ ಆಶ್ಚರ್ಯ ಹೇಳ್ತಾನೆ. ಆಯ್ತು ಕಥಯಿಷ್ಯಾಮಿ, ನನ್ನ ಆತ್ಮ ವಿಭೂತಿಯನ್ನು ನಿನಗೆ ಹೇಳ್ತೇನೆ, ಸೂಕ್ಷ್ಮವಾಗಿ ಹೇಳ್ತೇನೆ. ಹೇಳ್ತಾನೆ ಪ್ರಧಾನ್ಯತಃ, ಮುಖ್ಯವಾಗಿ ನಿದ್ರಗೋ ಅಂದ್ರೆ ಪೂರ್ಣವಾಗಿ ಪ್ರಾಧಾನ್ಯತೆಯನ್ನು ಕುರುಶ್ರೇಷ್ಠ ಏನಂದ್ರೆ ನಾಸ್ತಂತೋ ನ ವಿಸ್ತಾರಸ್ಯಮೆ ಅನ್ನೋದಕ್ಕೆ ನನ್ನಿ ವಿಸ್ತಾರಕ್ಕೆ ಮೇ ವಿಸ್ತಾರ ನಾಸ್ತ್ಯಂತಹ, ನನ್ನ ಒಂದು ವಿಸ್ತಾರ ಅದಕ್ಕೆ ಅಂತ್ಯವೇ ಇಲ್ಲ. ಅಷ್ಟು ತಿಳ್ಕೊಂಡು ಅಂದ್ರೆ ನನ್ನ ಸ್ವರೂಪ ತಿಳ್ಕೊಂಡ್ರೆ ನನ್ನ ವಿಸ್ತಾರ ಅಂದ್ರೆ ಎಷ್ಟಿದೆ ಈ ಸ್ಥವಿಷ್ಟ ಅನ್ನೋದಕ್ಕೆ, ಅದಕ್ಕೆ ಎಲ್ಲೇ ಇಲ್ಲ, ನಿನಗೆ ಯಾರಿಗೂ ನೋಡೋಕ್ ಸಾಧ್ಯವೇ ಇಲ್ಲ ಅಂದ್ಬಿಟ್ಟು ಅಂತ ಕೊನೆಯೇ ಇಲ್ಲ ಅಂತ ಅವ್ನು ಹೇಳ್ತಾನೆ ಕಡೆಗೆ. ಆಮೇಲೆ ವಿಷ್ಣು ಧರ್ಮದಲ್ಲಿ ಬರುತ್ತೆ. ಅದರಲ್ಲಿ ಮೊದಲು ಅವನು ಸೃಷ್ಟಿ ಮಾಡ್ತಾನಕ್ಕೆ ವ್ಯೋಮಾಂಬು ವಾಯುಭಗ್ನಿ ಬಹಿ ಸ್ವರೂಪೈಹಿ ವಿಸ್ತಾರವಾನ್ ಯೋನು ತರೋಣು ಭಾವಾತೆ ಕಡೆಗೆ ವಿಸ್ತಾರ ಸರ್ವಭೂತ ವಿಷ್ಣು ಸರ್ವಮಿದಂ ಜಗತೆ ಅಂದ್ಬಿಟ್ಟು ಹೇಳ್ತಾರೆ ಕಡೆಗೆ. ಅಂದ್ರೆ ಮೊದಲು ಆಕಾಶ, ನೀರು, ಗಾಳಿ, ಬೆಳಕು, ಪೃಥ್ವಿ ಇದನ್ನ ಸೃಷ್ಟಿ ಮಾಡಿ ಅದರಲ್ಲಿ ಅನುರೂಪವಾಗಿ ಅವನು ಎಲ್ಲವನ್ನೂ ಸೇರಿಕೊಂಡು ಅನುತರವಾಗಿರ್ತಾನೆ. ಅದು ವಿಸ್ತಾರವಾಗುತ್ತೆ, ಲೋಕಗಳು ವಿಸ್ತಾರವಾಗುತ್ತೆ. ಪ್ರಕೃತಿಯೂ ಅಷ್ಟೇ. ಪ್ರಕೃತಿಗೆ ಅದಕ್ಕೆ ಹೇಳ್ತಾರೆ ಒಂದೊಂದು ಕ್ಷಣವೂ ಬದಲಾಗ್ತಾನೆ ಇದ್ದ ಪ್ರಕೃತಿ ನಮಗೆ ಗೊತ್ತಾಗೋದಿಲ್ಲ. ಒಂದೊಂದು ಕ್ಷಣವೂ ಈ ಪ್ರಕೃತಿ ಇದೆಯಲ್ಲ ಪ್ರಪಂಚ ಬದಲಾಗ್ತಾನೇ ಇರುತ್ತೆ. ಅದಕ್ಕೆ ಸೃಷ್ಟಿಯಾದಾಗ್ಲಿಂದ ಪ್ರಳಯ ಆಗುವವರೆಗೂ ಬದಲಾಗ್ತಾನೆ ಇರುತ್ತೆ, ಅದು ವಿಸ್ತಾರವಾಗ್ತಾನೆ ಇರುತ್ತೆ. ಅದಕ್ಕೆ ಹೇಳ್ತಾನೆ ಅದರಲ್ಲಿ ಅವನು ಅನುತರವಾಗಿ ಇರ್ತಾನೆ, ಅಷ್ಟು ವಿಸ್ತಾರವಾಗಿ ಎಲ್ಲವನ್ನೂ ಮಾಡ್ತಾನೆ, ಅನುತರವಾಗಿ ಇರ್ತಾನೆ ಅಂತ ವಿಷ್ಣು ಧರ್ಮದಲ್ಲಿ ಕೊಂಡಾಗುತ್ತೆ. ಕಡೆಗೆ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ ವಿಸ್ತಾರ ಸರ್ವಭೂತಸ್ಯ ವಿಷ್ಣು ಸರ್ವಮಿದಂ ಜಗತೆ. ಅವನು ಸರ್ವಭೂತಸ್ಯ ಎಲ್ಲ ಭೂತಗಳು ಒಳಗೊಂಡಿರೋದು ವಿಸ್ತಾರವಾಗಿದ್ದಾನೆ. ಅಷ್ಟೇ ಅಲ್ಲ
ವಿಷ್ಣು ಸರ್ವಮಿದಂ ಜಗತ್, ಈ ಜಗತ್ತು ಪೂರ್ತಿ ಅವರೇ ವ್ಯಾಪಿಸ್ಕೊಂಡಿದ್ದಾನಪ್ಪ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್ ಅನ್ಬಿಡ್ತು ಈಶಾವಾಸ್ಯ ಉಪನಿಷತ್ತು. ಈ ಲೋಕದಲ್ಲಿ ಏನೇನು ಈ ಸ್ವಲ್ಪ ಇದೆಯೋ ಎಲ್ಲವನ್ನು ಈಶಾವಾಸ್ಯ, ಈಶನಿಂದ ಆವಾಸ್ಯ ಆವರಿಸಲ್ಪಟ್ಟಿದೆ ಅಂತ ಹೇಳೋ ತರ ಹೇಳ್ತಾರೆ. ತ್ವದ್ವಿಸ್ತಾರೋ ಯಥೋ ದೇವ ಇದೆ ಅನ್ಬಿಟ್ಟು ಅಂತ ಅದ್ ಹೇಳ್ತಾನೆ. ಕಡೆಗೆ ಯಾರಿಂದ ವಿಸ್ತಾರವಾಯಿತೋ ಆ ದೇವ ನೀನೇ ಅನ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ನಿರುಕ್ತಿಯಲ್ಲಿ ಹೇಳ್ತಾರೆ. ಇದೇ ಮುಂದೆ 438ನೇ ಒಂದು ಇದರಲ್ಲಿ ಅದಕ್ಕೆ ಅದ್ರಲ್ಲಿ ಬರುತ್ತೆ, ಅಲ್ಲಿ ಸ್ಥವಿಷ್ಟಾಯ ಅಂತ ಬರುತ್ತೆ ಅದರಲ್ಲಿ. ಇಲ್ಲಿ ಸ್ಥವಿಷ್ಠ, ಅಲ್ಲೊಂದು ಸ್ಥವಿಷ್ಟಾಯ ಅಂತ ಬರುತ್ತೆ ಅದಕ್ಕೆ. ಇಲ್ಲಿ ಸ್ಥವಿಷ್ಠ ಬರುತ್ತೆ, ಅಲ್ಲಿ ಸ್ಥವಿಷ್ಟಾಯ ನಮಃ ಅಂತ ಅಲ್ಲಿ ಬರುತ್ತೆ, ಅಲ್ಲೊಂದು ಬರುತ್ತೆ ಅದು. ಆವಾಗ ಅದರಲ್ಲಿ ಬೇರೆ ತರ ಅರ್ಥ ಮಾಡ್ತಾರೆ, ಆವಾಗ ನೋಡ್ಕೊಂಡು ಬರ್ಬೇಕಾದ್ರೆ. ನಿರುಕ್ತಿಲ್ ಅದೇ ಹೇಳುತ್ತೆ, ಬಹು ಭವಂಶ್ಚ ಸೂಕ್ಷ್ಮಾಣಾಂ ಸ್ಥೂಲವಸ್ಥತಯಾ ಚ ಸಹ ವಿಸ್ತಾರವತ್ವಾದ್ ಯಸ್ಥೂಲಃ ಸ್ಥವಿಷ್ಠ ಪರಿಕೀರ್ತಿತಃ. ಯಾರು ಅತ್ಯಂತ ಸೂಕ್ಷ್ಮವಾಗಿರುವನೋ, ಆಮೇಲೆ ಸೂಕ್ಷ್ಮಾಣಾಂ ಬಹು ಭವಾಂಶ್ಚ, ಸೂಕ್ಷ್ಮವಾಗಿದ್ದು ಸ್ಥೂಲವಾಗಿ ಪರಿಣಾಮ ಹೊಂದಿ ವಿಸ್ತಾರಗೊಳ್ತಾನ ಅವನು, ಸ್ಥೂಲವಸ್ಥೆತಾನವೇ. ಆ ವಿಸ್ತಾರವಾದ ಒಂದು ಸ್ಥಿತಿ ಇದೆಯಲ್ಲ, ಸಹ ಸ್ಥೂಲ ಸ್ಥವಿಷ್ಠ ಪರಿಗೀತದ. ಸೂಕ್ಷ್ಮವಾಗಿರೋ ಅನುರೂಪ ಆಗಿರೋ ಬೇರೆ ಇದೆ. ಯಾವಾಗ ವಿಸ್ತಾರಗೊಂಡು ಇರ್ತಾನೋ ಆವಾಗ ಅವನಿಗೆ ಸ್ಥವಿಷ್ಠ ಅನ್ನೋ ಹೆಸರು ಬರುತ್ತೆ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ನೆಕ್ಸ್ಟ್ 54ನೇ ನಾಮ ಸ್ಥವಿರಾಯ ನಮಃ ಅನ್ಬಿಟ್ಟು ಅಂತ ಅದರಲ್ಲಿ ಏವಂ ಸಕಲ ಮೂಲ ಕಾರಣೇಶ್, ಇನ್ 2 ಧ್ರುವ ಅದಾದ್ರೆ ಈ ಶ್ಲೋಕ ಮುಗಿತೆ. ಏವಂ ಸಕಲ ಮೂಲ ಕಾರಣತ್ವೇಪಿ ಲೌಕಿಕ ಮೃತಾದಿ ಕಾರಣ ವೈಲಕ್ಷಣಂ ವಿವಕ್ಷತಿ ಸ್ಥವಿರಃ. ಕಡೆಗೆ ಈ ಮೇಲೆ ಸ್ಥವಿಷ್ಠ ಅಂದ್ರಲ್ಲ, ಸ್ಥವಿಷ್ಠ ಸ್ಥವಿರಃ ಏನಪ್ಪ, ಎರಡು ಒಂದೇ ತರ ಇದೆಲ್ಲ ಹೆಸರು ಅಂದ್ರೆ, ಸ್ಥವಿಷ್ಠ ಅನ್ನೋದು ಇಡೀ ವಿಶ್ವವನ್ನು ಕೊಂಡಂತಹದ್ದು. ಇಲ್ಲಿ ಸ್ಥವಿರಃ ಅನ್ನೋದು ಈ ಲೋಕದಲ್ಲಿ ಸೃಷ್ಟಿ ಮಾಡ್ತಾನಲ್ಲ ಆವಾಗ. ಏನಂದ್ರೆ ಎಲ್ಲದಕ್ಕೂ ಅವನ ಮೂಲ ಕಾರಣ. ಏವಂ ಸಕಲ ಮೂಲ ಕಾರಣತ್ವೇಪಿ, ಅವನು ಇಡೀ ಸ್ಥವಿಷ್ಠನಾಗಿ ಎಲ್ಲಾ ಲೋಕಕ್ಕೆ ವಿಶ್ವಕ್ಕೂ ಕಾರಣ ಆದನೋ, ವಿಶ್ವಕರ್ಮ ಆಗಿದ್ರು ಸಹ. ಓಕೆ, ಇಲ್ಲಿ ಮೃದಾದಿ ಕಾರಣ ವೈಲಕ್ಷಣ್ಯಂ ವಿವಕ್ಷತಿ ಸ್ಥವಿರಃ. ಕಡೆಗೆ ಇವನು ಇಲ್ಲಿ ಲೋಕದಲ್ಲಿ ಈ ಅಂಡವನ್ನು ಸೃಷ್ಟಿ ಮಾಡ್ತಾನ, 14 ಲೋಕವನ್ನು ಸೃಷ್ಟಿ ಮಾಡ್ತಾನ. ಆ ಲೋಕದಲ್ಲಿರುವ ಅಲ್ಲಿ ಅನೇಕ ಬ್ರಹ್ಮನಿಂದ ಸೃಷ್ಟಿಗಳಾಗುತ್ತೆ. ಆ ಎಲ್ಲಾ ಸೃಷ್ಟಿಗಳಿಗೂ ಸಹ ಇವನು ವಿಲಕ್ಷಣ ಆದವನು. ಅದರಿಂದ ಇವನು ಸ್ಥವಿರಃ ಅಂತ ಹೇಳೋದು. ಅವನೆಲ್ಲಾ ಸೃಷ್ಟಿ ಮಾಡಿದ್ರು ಆ ಎಲ್ಲಾ ಸೃಷ್ಟಿಗಿಂತ ಇವನು ಅನ್ಯನಾಗಿದ್ದಾನೆ, ಅದರಿಂದ ಸ್ಥವಿರಃ ಅಂತ ಹೇಳ್ತಾರೆ. ಅದಕ್ಕೆ ತಿಷ್ಠತೆ ಅಜಿರಹ ಅಂತ ಬರ್ತಾರೆ ಕಡೆಗೆ. ಅದು ತಿಷ್ಠತಿ ಅನ್ನೋ ಇದರಿಂದ ಮೂಲದಿಂದ ಬಂದಿದೆ. ತಿಷ್ಠ ಅನ್ನೋ ಒಂದು ಸ್ಥಾ ಅನ್ನೋದು ಧಾತು, ಸ್ಥಾ ಧಾತುವಿಂದ ಬಂದಿದ್ದು ಅದಕ್ಕೊಂದು ಕೀರಚ್ ಪ್ರತ್ಯಯ ಅಂತ ಇರುತ್ತೆ. ಅವಾಗ ಅದು ತಿಷ್ಠ ಅಂತ ಆಗುತ್ತೆ. ಆ ತಿಷ್ಠತೆಯಿಂದ ನಿಲ್ಲುವವನು ಅಂದ್ಬಿಟ್ಟು ಅಂತ. ಅಂದ್ರೆ ಇಲ್ಲಿ ಯಾವ ಇದರಲ್ಲಿ ಇದ್ರೂ ಸಹ ಅವನಿಗೆ ಅಷ್ಟು ಸ್ಥಿತಿ ಇಷ್ಟಾದ್ರೂ ಇವನಲ್ಲಿ ಯಾವ ಮಾರ್ಪಾಡು ಇಲ್ಲ. ಲೋಕವೆಲ್ಲ ಹೇಳಿದ್ವಲ್ಲ, ಪ್ರಕೃತಿ ಎಲ್ಲ ಒಂದೊಂದು ಕ್ಷಣವೂ ಮಾರ್ಪಾಡಾಗ್ತದೆ, ಎಲ್ಲ ಆಗ್ತಾ ಇರುತ್ತೆ ಅಂತ. ಇವನಲ್ಲಿ ಯಾವ ಮಾರ್ಪಾಡು ಇರಲ್ಲ, ಇವನು ಸ್ಥವಿರಃ. ಅದರಿಂದ ಇದು ಅವನು ತಿಷ್ಠತಿ ಅನ್ನೋ ಶಬ್ದ ಬರುತ್ತೆ. ಇದು ಸ್ಥವಿರಃ ಅಂದ್ರೆ ಎಲ್ಲಾ ಕಾಲಗಳಲ್ಲೂ ಸ್ಥಿರವಾಗಿ ಒಂದೇ ತರಹ ನಿಂತಿರುವವನು. ಒಂದೇ ಒಂದು ಚೂರು ನಮ್ಮಲ್ಲಿ ಯಾವ ಒಂದು ಪದಾರ್ಥ ಇಟ್ಟು ಕಾಲಕ್ಕೆ ಅನುಗುಣವಾಗಿ ಹಣ್ಣಾಗೋದು, ಅದು ಹಾಳಾಗೋದು, ಕೊಳೆಯೋದು, ಏನೋ ಒಂದು ಆಗುತ್ತಲ್ಲ. ದೇಹ ಇರುತ್ತೆ, ಬೆಳೆಯುತ್ತೆ, ಹೋಗುತ್ತೆ. ಇವನು ಏನು ವಿಕಾರ ಇಲ್ಲ. ಒಂದೇ ಒಂದು ಚೂರು, ಒಂದು ಎಳ್ಳಲ್ಲ, ಎಳ್ಳಿನ ಒಂದು ಕೋಟಿ ಒಂದು ಕಣ ಮಾಡಿದ್ರು ಆ ಕಣವೂ ಸಹ ಅವನು ಏನೂ ಆಗೋದಿಲ್ಲ. ಅದರಿಂದ ಅವನಿಗೆ ಸ್ಥವಿರಃ ಅಂದ್ಬಿಟ್ಟು ಯಾವ ಒಂದು ಇಷ್ಟೆಲ್ಲ ಆದ್ರೂ ಅವನಲ್ಲಿ ಯಾವ ಮಾರ್ಪಾಡು ಇರೋದಿಲ್ಲ. ಅದರಿಂದ ಸ್ಥವಿರಃ ಅಂದ್ಬಿಟ್ಟು ಬರುತ್ತೆ. ಆಮೇಲೆ ಅದನ್ನ ಹೇಳ್ತಾರೆ, ಸಕಲಂ ಕಾಲಂ ಸ್ಥಾಸ್ನು ಲೀಲಯ ಕಾಲಂ ಅಪೇಕ್ಷಮಾಣೋಪಿ ಅತತ್ತಂತ್ರ ಅನೇನ ಕಾಲ ವಿಶೇಷ ಅಪೇಕ್ಷ ಪರಿಣಾಮ ದುಗ್ಧ ದಧ್ಯಾದಿ ವೈಲಕ್ಷಣಂ ವಿವಕ್ಷಿತಂ ಕಾಲಶ್ಚಾಪಿ ಸರ್ವಾತ್ಮನ ತಾದಧೀನ್ಯಾತೆ ಅಂತ ಹೇಳ್ತಾರೆ. ಅಂದ್ರೆ ಇವನು ಎಲ್ಲಾ ಕಾಲಂ ಸ್ಥಾಸ್ನು, ಎಲ್ಲಾ ಕಾಲದಲ್ಲೂ ಸಹ ಇದ್ದಾನೆ. ಅವನಿಗೆ ಕಾಲವೇ ಇಲ್ಲ, ಕಾಲವು ಅವನಲ್ಲೇ ಉಂಟಾಗೋದು ಅಂತ ಸೃಷ್ಟಿ ಆಗೋದು ಅವನಿಗೆ. ಅವನ ಭಗವಂತ ನಾಭಿಯೇ ಕಾಲ ಅಂತ ಹೇಳೋ ಪದ್ಮನಾಭ ಹೇಳ್ತವಲ್ಲ, ಅದರಿಂದ ಅವನಿಗೆ ಸ್ಥಾಸ್ನು ಅವನು ಅದೇ ನಿಂತ್ಕೊಂಡಿದ್ದಾನಂತೆ. ಅವನು ಎಲ್ಲಾ ಇದು
ಯಾಕೆಂದ್ರೆ ಲೀಲೆಯ ಕಾಲಂ ಅಪೇಕ್ಷೆ ಮಾಡೋಪಿ, ಅವನ ಲೀಲೆಯ ಕಾಲ ಒಂದು ಬೇಕಲ್ಲ. ಯುಗಗಳಾಯ್ತು, ಇದು 4, ಇದು ಒಂದು ಇದೆಲ್ಲ ಬರ್ತಲ್ಲ, ಈ ಮನ್ವಂತರ ಅನ್ನುವಾಗ ಅದೇ ಬರುತ್ತೆ. ಅದು ಎಲ್ಲಕ್ಕೂ ಒಂದು ಕಾಲ ಇದೆಯಲ್ಲ, ಆ ಥರ ಇದ್ಯುಮ್ಮೆ ಕಾಲಂ ಅಪೇಕ್ಷೆ ಮಾಡೋಪಿ, ಕಾಲದ ಅಪೇಕ್ಷೆ ಇದ್ರೂ ಸಹ ಇವನು ಕಾಲಾತೀತ, ಆ ಕಾಲವನ್ನು ದಾಟಿದವನು ಇವನು. ಇವನಿಗೆ ಕಾಲ ಯಾವುದೂ ಇಲ್ಲ. ಅತಂತ್ರ, ಅದಕ್ಕೆ ಇವನು ಅದಕ್ಕೆ ಸೇರಿದವನಲ್ಲ ಅವನು. ಅದರಿಂದ ಅವನಿಗೆ ಅದೇ ತರ ಅಂದ್ರೆ ಕಾಲ ವಿಶೇಷ ಅಪೇಕ್ಷೆ ಪರಿಣಾಮ, ಅಂದ್ರೆ ಕಾಲದಲ್ಲಿ ಒಂದು ಪರಿಣಾಮ ಅಪೇಕ್ಷೆ ಆಗುತ್ತಲ್ಲ. ಹಾಲಿದೆ, ಹಾಲಿದ್ದ ಹಾಲು ಮೊಸರಾಗುತ್ತೆ, ಮೊಸರಿಂದ ಬೇಕಾದ್ರೆ ಅದನ್ನ ಬೆಣ್ಣೆ ಬೆದ್ದು ಬೆಣ್ಣೆಯಿಂದ ನಾವು ಅದರಿಂದ ತುಪ್ಪ ಇದೆಲ್ಲ ಈ ಪರಿಣಾಮ ಆಗುತ್ತಲ್ಲ. ಅದರಿಂದ ಸರ್ವಾತ್ಮನ ತಾದಧೀನ್ಯಾತೆ, ಕಾಲವೇ ಇವನ ಅಧೀನವಾಗಿರೋ ತತ್ ಭಗವಂತನ ಅಧೀನವಾಗಿರೋದ್ರಿಂದ ಇವನಿಗೆ ಅದು ಯಾವ ಪರಿಣಾಮವೂ ಇಲ್ಲ. ಒಂದು ಏನಾದ್ರೂ ಇಟ್ಟರೆ ಹಾಳಾಗೋದು ಏನೋ ಆಗುತ್ತಲ್ಲ, ಕಾಲದಿಂದ ಭಗವಂತನೇ ಅಂದ್ರೆ ಸ್ಥವಿರವ ಅಂತ ಹೇಳ್ತಿರಲ್ಲ, ಇಷ್ಟು ಕಾಲವಾಯ್ತಲ್ಲ ಏನೂ ಇಲ್ವಾ ಅಂದ್ರೆ ಏನೂ ಇಲ್ಲ. ಅವನಿಗೆ ಒಂದೇ ಒಂದು ಚೂರು ವ್ಯತ್ಯಾಸ ಆಗಿಲ್ಲ. ಎಷ್ಟೊಂದು ಕೋಟಿ 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 ಯುಗಗಳಾಯ್ತೋ, ಎಷ್ಟೊಂದು ಕೋಟಿಗಳ ಸೃಷ್ಟಿ, ಅದು ಇಲ್ಲಿವರೆಗೂ ಯಾರಿಂದಲೂ ಭಗವಂತನ ಬಿಟ್ಟರೆ ಇನ್ಯಾರಿಗೂ ಊಹಿಸಲು ಸಾಧ್ಯವಿಲ್ಲ. ಹಾಗೇ ಒಂದು ಚೂರು ವ್ಯತ್ಯಾಸ ಇಲ್ಲದೆ ಹಾಗೇ ಇರ್ತಾನೆ ಅವನು ಅಂತ ಹೇಳ್ತಾನೆ. ಅದರಿಂದ ಅದಕ್ಕೆ ಹೇಳ್ತಾರೆ ದುಗ್ಧ ದಧ್ಯಾದಿ ವೈಲಕ್ಷಣ ಅಂತಾರೆ. ಹಾಲು ಮೊಸರಾಗೋದು ಇದೆಲ್ಲ ವೈಲಕ್ಷಣ್ಯ ಇದೆಯಲ್ಲ, ಅದು ಇಲ್ಲಿ ಬಂತು. ಈ ವೈಲಕ್ಷಣ್ಯ ಭಗವಂತನಿಗಿಲ್ಲ, ಯಾವುದೂ ಇಲ್ಲ ಅವನು ಅಂತಂದ. ಅವನಿಗೆ ಕಾಲವೇ ಅವನಿಗೆ ಅಧೀನವಾಗಿರೋದ್ರಿಂದ ಕಾಲ ಪರಿಣಾಮ, ಕಾಲ ಎಲ್ಲರಿಗೂ ಪರಿಣಾಮ ಮಾಡಬೇಕಲ್ಲ ಅಂದ್ರೆ ಭಗವಂತ ಒಬ್ಬನ್ನ ಬಿಟ್ಟು ಇನ್ನೆಲ್ಲರಿಗೂ ಕಾಲ ಪರಿಣಾಮ ಮಾಡುತ್ತೆ. ಭಗವಂತನಿಗೆ ಏನೋ, ಯಾಕಂದ್ರೆ ಕಾಲವೇ ಅವನ ಅಧೀನದಲ್ಲಿರೋದು, ಅದರಿಂದ ಏನೂ ಆಗೋದಿಲ್ಲ. ಕಾಲಶ್ಚ ಹಿ ಮೃತ್ಯೋಶ್ಚ ಜಂಗಮ ಸ್ಥಾವರಶ್ಚ ಈಶಿತ ಭಗವಾನ್ ಏಕಃ ಸತ್ಯಮೇತದ್ ಬ್ರವೀಮಿತೆ. ಇದು ಉದ್ಯೋಗ ಪರ್ವದಲ್ಲಿ ಬರುವಂತ ಮಾತು ಇದಲ್ಲ ಅಂತ ಕనుక ಹೇಳ್ತಾರೆ. ಸತ್ಯಮೇತದ್ ಬ್ರವೀಮಿತೆ, ನಾ ಹೇಳೋ ಮಾತು ಸತ್ಯ, ಕೇಳು ಅದನ್ನ. ಏನಂದ್ರೆ ಕಾಲಶ್ಚ ಮೃತ್ಯಶ್ಚ, ಕಾಲಕ್ಕೂ ಮೃತ್ಯುವಿಗೂ ಸಹ, ಆಮೇಲೆ ಜಂಗಮಗಳು ಸ್ಥಾವರು ಎಲ್ಲದಕ್ಕೂ ಭಗವಾನ್ ಈಶಿತ, ಭಗವಂತನೇ ಅವನು ಒಡೆಯ ಅವನು. ಅದರಿಂದ ಈ ಕಾಲಕ್ಕೆ ಅವನು ಒಡೆಯ ಆದ್ಮೇಲೆ ಭಾಗ್ಯದಿಗೆಲ್ಲ ಹೇಳೋದು ಬೇಡ, ಎಲ್ಲಕ್ಕೂ ಈಶ ಭಗವನ್. ಆಮೇಲೆ ಸತ್ಯಮೇತ, ಅದಕ್ಕೆ ಸಹ ಯಾರಪ್ಪ ಅಂದ್ರೆ ಸಹ ಏಕಃ, ಆ ಭಗವಂತ ಒಬ್ಬನೇ, ನಾರಾಯಣನೊಬ್ಬನೇ ಎಲ್ಲರಿಗೂ ಉದ್ಯೋಗ ಪರ್ವದಲ್ಲಿ ಬರುವಂತಹದ್ದು. ಎಲ್ಲಕ್ಕೂ ಈಶಿತ, ಕಾಲಕ್ಕೂ ಅವನೇ ಈಶ, ಜಂಗಮ ಸ್ಥಾವರಗಳಿಗೂ ಅವನೇ ಈಶ. ಕಡೆಗೆ ಅದನ್ನ ಹೇಳ್ತಾರೆ, ಕಡೆಗೆ ಅದನ್ನ ಇದು ಬರ್ತದೆ. ಕಾಲಚಕ್ರಂ ಜಗಚ್ಚಕ್ರಂ ಯುಗಚಕ್ರಂ ಚ ಕೇಶವ ಆತ್ಮಯೋಗೇನ ಭಗವಾನ್ ಪರಿವರ್ತಯತೆ ನಿಶಂ ಅನ್ಬಿಟ್ಟು. ಅಂದ್ರೆ ಅವನ ಕಾಲ ಏನ್ ಮಾಡಲ್ಲ, ಆದ್ರೆ ಅವನು ಕಾಲಚಕ್ರ ಇದೆ, ಜಗಚ್ಚಕ್ರ ಸುತ್ತಲ್ಲ. ಜಗತ್ತು ಒಂದ್ಸಲ ಹೋಗೋ ಇನ್ನೊಂದು ಜಗತ್ ಬರೋದು, ಅದು ಜಗಚ್ಚಕ್ರ. ಕಾಲಚಕ್ರ, ಕಾಲ ಹೋಗುತ್ತೆ ಬರುತ್ತೆ, ಅದು ಕಾಲಚಕ್ರ. ಯುಗಚಕ್ರ, ಯುಗಗಳು ಬರುತ್ತೆ, 4 ಯುಗಗಳು ಬರುತ್ತೆ ಹೋಗುತ್ತೆ, ಮತ್ತೆ ಮೊದಲು ಶುರು ಆಗುತ್ತೆ ಈ ಚಕ್ರ. ಈ ಚಕ್ರಗಳನ್ನು ಸಹ ಭಗವಂತ ಏನ್ ಮಾಡ್ತಾನೆ, ಕೇಶವ, ಆ ಭಗವಂತ ಕೇಶವನ್ ಏನ್ ಮಾಡ್ತಾನೆ, ಆತ್ಮಯೋಗೇನ ಪರಿವರ್ತಯತೆ. ಈ ಎಲ್ಲಾ ಚಕ್ರವನ್ನು ತಿರುಗಿಸೋದು ಭಗವಂತ ತನ್ನ ಆತ್ಮಯೋಗದಿಂದ, ಸಂಕಲ್ಪದಿಂದ ಭಗವಂತ ಎಲ್ಲವನ್ನೂ ಸಹ ತಿರುಗಿಸ್ತಾ ಇರ್ತಾನೆ ಅವನು. ಅದರಿಂದ ಅವನಿಗೆ ಕೇಶವ ಅಂದ್ಬಿಟ್ಟು ಅವನಿಗೆ ಹೆಸರು ಅದಕ್ಕೊಂದು ಹೇಳ್ಕೊಡ್ತಾ. ಅದಕ್ಕೆ ಅದರಿಂದ ಕಾಲಂಚ ಪಚತೆ ತತ್ರ ನ ಕಾಲಸ್ತತ್ರ ವೈ ಪ್ರಭು ಇತ್ಯಾದಿ. ಕಾಲವು ಅವನಿಂದ ಅವನಿಂದ ಪಚಿಸಲ್ಪಡುತ್ತೆ, ಅವನಿಂದ ಪಚನ ಮಾಡಲ್ಪಡುತ್ತೆ. ಕಾಲ ಅವನನ್ನೇನು ಪಚನ ಮಾಡೋದಿಲ್ಲ ಅಂದ್ಬಿಟ್ಟು ಅಂತ. ಅದರಿಂದ ಈ ಎಲ್ಲ ಪ್ರಮಾಣಗಳಂತೂ ಸಹ ಅವನು ಸ್ಥವಿರ, ಅಂದ್ರೆ ಒಂದೇ ತರ ಇರ್ತಾನೆ. ಇದರಲ್ಲಿ ಕಾಲತಂತ್ರತೆಯ ದುಗ್ಧ ದದ್ಯಾದಿಭ್ಯೋ ವಿಲಕ್ಷಣ ವಿದ್ಯತೆಯ ಸರ್ವಕಾಲ ಸ್ಥವಿರ ಪರಿಕೀರ್ತಿತ ಅಂತ ನಿರೂಪಣೆಯಲ್ಲಿ. ಹೇಗೆ ಕಾಲತಂತ್ರದಿಂದ ಹಾಲು ಮೊಸರು ತರ ಯಾವ ಒಂದು ವ್ಯತ್ಯಾಸವೂ ಇಲ್ಲದೇನೆ ಇವನಿಗೆ ವಿಲಕ್ಷಣ ಆಗಿದ್ದು ಎಲ್ಲಾ ಕಾಲದಲ್ಲೂ ಸ್ಥಿರನಾಗಿ ಇರೋದ್ರಿಂದ ಅವನಿಗೆ ಸ್ಥವಿರ ಅಂತ ಪರಿಕೀರ್ತಿತ ಅಂತಂದ್ರು. 55ನೇದು ಧ್ರುವ. ನನಗೆ ಇದರಲ್ಲಿ ನಮ್ಮ ಪರಾಶರ ಭಟ್ರು ಮಾತ್ರ ಈ ಸ್ಥವಿರ ಧ್ರುವ ಅಂತ 2 ನಾಮವನ್ನು ಮಾಡಿದ್ದಾರೆ. ಆದ್ರೆ ಶಂಕರರು ಮತ್ತೆ ಮಾಧ್ವರು ಸ್ಥವಿರೋ ಧ್ರುವ ಅಂತ 2 ಸೇರಿಸಿ ಒಂದೇ ಮಾಡಿ. ಇಲ್ಲಿಂದ ನಮಗೆ ಒಂದೊಂದು ವ್ಯತ್ಯಾಸ ಬರುತ್ತೆ. ಮುಂದೆ ಅವರು ನಮ್ಮಲ್ಲಿ 2 ಸೇರಿಸಿ ಒಂದು ಮಾಡಿದ್ರೆ ಆಗ ಸರಿಯಾಗುತ್ತೆ. ಇಲ್ಲಿಂದ ಒಂದೊಂದು ವ್ಯತ್ಯಾಸ ಬಂದೇ ಬರುತ್ತೆ. ನಾವು 55 ಅಂದ್ರೆ ಅವರಲ್ಲಿ 54 ಇರುತ್ತೆ. ಸ್ಥವಿರೋ ಧ್ರುವ ಒಂದೇ ಮಾಡಿದ್ದಾರೆ ವ್ಯಾಖ್ಯಾನ. ಮಾಧ್ವರು ಸ್ಥವಿರೋ ಧ್ರುವ ಅಂತ ಒಂದೇ ಪದವಾಗಿ ಒಂದೇ ನಾಮವಾಗಿ ತಗೊಂಡಿದ್ದಾರೆ. ಪರಾಶರ ಭಟ್ರು ಮಾತ್ರ ಸ್ಥವಿರ ಧ್ರುವ ಅಂತ 2 ನಾಮವಾಗಿ ತಗೊಂಡಿದ್ದಾರೆ. ಅದರಿಂದ ಇದು ಹೇಳ್ತಾನೆ, ಅನಂತ ಪರಿಮಾಣಾದಪಿ ಅವಿಕುರ್ವಾಣತೆಯ ಸ್ವರೂಪಾತ್ ಅಪ್ರಚ್ಯಾವ್ಯ ಧ್ರುವ
ಧೃಗತಿ ಸ್ಥೈರ್ಯಯೋ ಋತಾದಿಭ್ಯ ಅಂತ ಹೇಳ್ತಾರೆ ಅಂದ್ರೆ ಅವನು ಅನಂತ ಪರಿಮಾಣಾದಪಿ ಸ್ಥವಿರ ಅಂದ್ರೆ ಹೇಳ್ಬಿಡಿ. ಸ್ಥವಿರ ಅಂದ್ರೆ ಯಾವಾಗಲೂ ಒಂದೇ ತರ ಇರುವವನು, ಯಾವ ವಿಕಾರವೂ ಇಲ್ಲದೆ ಇರುವವನು ಅಂತ. ಧ್ರುವ ಅಂದ್ರೆ ಅವನು ಒಂದೇ ತರ ಇರ್ಬೋದು, ಅದಂದ್ರೆ ಅವನಲ್ಲಿ ಯಾವ್ದಾದ್ರು ಸ್ವಲ್ಪವಾದ ಹೊರಗಡೆ ಇಲ್ಲದೆ ಇದ್ರು ಒಳಗಡೆ ಆದ್ರೂ ವಿಕಾರ ಇರ್ಬೋದಾ ಅವನಿಗೆ? ಅಂದ್ರೆ ವಿಕಾರ ಅಂದ್ರೆ ಮಾರ್ಪಾಟು, ಹೊರಗಡೆ ಇಲ್ಲದೆ ಹೊರಗಡೆ ಮಾರ್ಪಾಡು ಇರ್ಬೋದಾ ಅಂತಂದ್ರೆ ಅನಂತ ಪರಿಣಾಮಾದಪಿ ಅವಿಕುರ್ವಾಣತಯ, ಅನಂತ ಪರಿಣಾಮ, ಅಂತ ಕಾಲವೂ ಆಗ್ಲಿ ಅನಂತ ಪರಿಣಾಮಗಳು, ಒಂದು ಎಷ್ಟೊಂದು ಸೃಷ್ಟಿ ಸ್ಥಿತಿ ಲಯ ಆಗುತ್ತಲ್ಲ, ಆದ್ರೂ ಸಹ ಅವನು ಯಾವ ಒಂದು ಬಾಹ್ಯ ವಿಕಾರವೂ ಇಲ್ಲ, ಅಂತರ್ವಿಕಾರ ಯಾವ ವಿಕಾರಕ್ಕೂ ಒಳಗಾಗಿರುವಂತಹ ಸ್ವರೂಪವುಳ್ಳವನಾದ್ರಿಂದ ಧ್ರುವ ಅಂದ್ರೆ ಧ್ರುವ್ ಅನ್ನೋ ಧಾತುವಿಂದ ಬರುತ್ತೆ. ಧ್ರುವ್ ಅಂದ್ರೆ ಗತಿ, ಧ್ರುವ ಅಂದ್ರೆ ಅವನು ಒಂದೇ, ಧ್ರುವ ಅಂದ್ರೆ ಗತಿಯನ್ನು, ಅವನ ಸ್ಥೈರ್ಯವನ್ನು, ಧ್ರುವ ಅಂದ್ರೆ ಗತಿ ಮತ್ತು ಸ್ಥೈರ್ಯ ಒಂದೇ ತರ ಸ್ಥೈರ್ಯವಾಗಿರೋದ್ರಿಂದ ಅವನು ಧ್ರುವ ಅನ್ನೋದು ಹೇಳ್ತಾರೆ ಅದಕ್ಕೆ ಅಂತ ಹೇಳ್ತಾರೆ ಕಡೆಗೆ. ಅವನು ಹೇಳ್ತಾರೆ ಅಜಯ್ಯ ಶಾಶ್ವತೋ ಧ್ರುವ ಅಂದ್ಬಿಟ್ಟು ಬ್ರಹ್ಮ ಹೇಳ್ಬೇಕಾದ್ರೆ ಅವನಿಗೆ ಅಜಾಯ ಶಾಶ್ವತೋ ಧ್ರುವ ಅಂತ ಅದರಲ್ಲಿ ಬ್ರಹ್ಮ ಸ್ತುತಿ ಮಾಡ್ಬೇಕಾದ್ರೆ ರಾಮನ್ನ ಹೇಳ್ತಾನೆ. ಅವಾಗ ನೀನು ಅಜಯ್ಯ, ಜಯಿಸಲಾರದವನು, ಶಾಶ್ವತ ಧ್ರುವ ಅಂದ್ರೆ ಸ್ಥಿರನಾಗಿರುವವನು ಅಂತ ಹೇಳ್ತಾನೆ ಅದಕ್ಕೆ ಯುದ್ಧಕಾಂಡದಲ್ಲಿ ಬರೋದು. ಆಮೇಲೆ ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನ ಇದರಲ್ಲಿ ಹೇಳಿದ್ವಿ, ಅವನು ಅವಿಕಾರನಾಗಿದ್ದಾನೆ, ಯಾವ ವಿಕಾರವೂ ಇಲ್ಲ ಅಂತ ಅದರಲ್ಲೂ ಕೂಡ ಹೇಳಿದಿವಿ ನಾವು ಅದಕ್ಕೆ. ಆಮೇಲೆ ಅಪಕ್ಷಯ ವಿನಾಶಾಭ್ಯಾಮ್, ಆಮೇಲೆ ಕ್ಷಯ ಅಪಕ್ಷಯ ವಿನಾಶಾಭ್ಯಾಮ್, ಕಡೆಗೆ ಅವನಿಗೆ ಯಾವುದೇ ಒಂದು ಕ್ಷಯ ಅನ್ನೋದು ಇಲ್ಲ. ವಿಷ್ಣು ಪುರಾಣ ಅಂತ ಹೇಳ್ತಾರೆ ಅಪಕ್ಷಯ ವಿನಾಶಾಭ್ಯಾಮ್, ಅವನಿಗೆ ಯಾವ ಒಂದು ಕ್ಷಯವೂ ಇಲ್ಲ ವಿನಾಶವೂ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ. ಅದರಿಂದ ಸಹ ಅವನು ಧ್ರುವ ಹೇಳ್ತಾರೆ. ನಿರುಕ್ತಿನವರು ಸಹ ಅಪ್ರಚ್ಯಾವ್ಯ ಸ್ವಸ್ವರೂಪಾತೆ ಸದಾ ಯೋಸೌ ಧ್ರುವ ಸ್ಮೃತಃ, ಅದರಿಂದ ತನ್ನ ಸ್ವರೂಪದಿಂದಾಗ್ಲೇ ಅವನಿಗೆ, ಅದು ಅವನ ಸ್ವರೂಪ, ಅವನ ಸ್ವರೂಪದ ಗುಣ ಅವನಿಗೆ ಮೊದಲೇ ಬಂದಿದ್ದ. ಅವನು ಯಾವುದೋ ಒಂದು ಇದರಲ್ಲೂ ಒಂದು ಇದನ್ನು ತಗೊಂಡು ಮಾಡಿದ್ರೆ ಅವನ ಸ್ವರೂಪವೇ ಆ ಥರದ್ದು. ಆದ್ರಿಂದ ಅವನು ಸ್ವಸ್ವರೂಪಾತೆ ಸದಾ ಯೋ ಅಸೌ ಧ್ರುವ ಸ್ಮೃತ, ಯಾರು ಒಂದೇ ತರ ಇರ್ತಾರೋ ಅವನಿಗೆ ಧ್ರುವ ಅಂತ ಹೇಳಲ್ಪಡುತ್ತೆ. ಸ್ವಭಾವತಃ ಇಲ್ಲ ನಾವೇನೋ ಒಂದು ಇದನ್ನ ತಗೊಂಡು ಇದನ್ನ ಸಾಧನೆ ಮಾಡ್ತೀವಿ, ಯಾವುದೋ ಒಂದು ಎಲ್ಲ ಮಾಡಿ ನಾವು ಯವನದ್ನ ಇರೋದು ಆ ಥರ ಅಲ್ಲ. ಸ್ವಭಾವತಃ ಯಾರು ಈ ತರ ಇರ್ತಾರೋ ಅವನಿಗೆ ಧ್ರುವ ಇದೆ ಸ್ಮೃತಃ ಅಂತ ಹೇಳುತ್ತೆ. ಇಲ್ಲಿ ಪರಾಶರ ಭಟ್ಟರು ಮುಗೀತು. ಶಾಶ್ವತ ನನಗೆ ಸ್ಥವಿರೋ ಧ್ರುವ ಒಂದು ಮಾಡಿದ್ರು ಏನ್ ತಪ್ಪಿಲ್ಲ, ಅದೇ ಹೆಚ್ಚು ಹೊಂದೋ ತರ ನನಗನ್ಸುತ್ತೆ. ಧ್ರುವ ಅಂತ ಬೇರೆ ಮಾಡಿದ್ದಾರೆ ಇವರು, ಆ ಎರಡು ಸ್ಥವಿರ ಧ್ರುವ ಒಂದೇ ಇರೋದ ಇದಾಗಿರೋದು ಅಂತ ಅವ್ರು ಅದು ತಗೊಂಡಿದ್ದಾರೆ, ಇವರು ಎರಡು ತಗೊಂಡಿದ್ದಾರೆ. ಅದರಿಂದ ಅವರಿಗೆ ಏನ್ ಆ ಚಾನಲ್ ಹೊಳಿತು ಆ ತರ ತಗೊಂಡಿದ್ದಾರೆ. ಅದು ಇದಾಯ್ತು ಪರಾಶರ ಭಟ್ಟರದ ಅದು ಮುಗಿಯುತ್ತೆ ಆ ಸ್ತೋತ್ರಕ್ಕೆ. ಶಂಕರದ ನೋಡೋಣ. ಅಪ್ರಮೇಯೋ ಋಷಿಕೇಶ ಪದ್ಮನಾಭೋ ಚಿಕ್ಸಿದ್ದ ಮಾಡಿದೆ ಪ್ರಭು ಅಂದ್ಬಿಟ್ಟು ಅದಕ್ಕೆ ಕಡೆಗೆ ಏನ್ ಹೇಳ್ತಾರೆ, ಶಬ್ದಾದರ್ಹಿತ್ವಾತ್ ನ ಪ್ರತ್ಯಕ್ಷ ಗಮ್ಯ ನಾಪ್ಯನುಮಾನ ವಿಷಯ ತದ್ವ್ಯಾಪ್ತ ಲಿಂಗ ಅಭಾವಾತ್ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನಿಗೆ ಪ್ರತ್ಯಕ್ಷವಾಗಿ ನೋಡಲು ಸಾಧ್ಯವಿಲ್ಲ, ಶಬ್ದಾದಿರಹಿತ್ವಾತ್, ಯಾಕೆಂದ್ರೆ ಅವನಿಗೆ ಶಬ್ದದಿಂದಲೂ ಅವನ್ನ ನಾವು ಊಹಿಸ್ಕೊಳ್ಳೋದು ಸಾಧ್ಯವಿಲ್ಲ. ಅವನು ನಾಪಿ ಅನುವಾಂಶ ವಿಷಯ, ಅವನ ಅನುಮಾನದಿಂದಲೂ ಸಾಧಿಸೋಕೆ ಸಾಧ್ಯವಿಲ್ಲ. ಶಬ್ದದಿಂದ ಅನುಮಾನ ಇದೆಲ್ಲೂ, ಆದ್ರಿಂದ ಅವನು ಅಪ್ರಮೇಯ. ಅದರಿಂದ ತದ್ವಾಪ್ತ ಲಿಂಗ ಅಭಾವತ್, ಅವನು ಈ ತರ ಅಂತ ಒಂದು ಲಿಂಗಕ್ಕೆ ಅಭಾವ, ಯಾವ ಶ್ರುತಿನಲ್ಲೂ ಈ ತರ ಅಂತ ಪೂರ್ಣವಾಗಿ ಹೇಳಕ್ ಸಾಧ್ಯವೇ ಇಲ್ಲ ಭಗವಂತನ. ಯಾವುದೋ ಒಂದು ಅಂಶವನ್ನು ಹೇಳ್ಕೊಂಡು ಹೋಗ್ತಾರೆ ತವರ ಪೂರ್ಣವಾಗಿ ಇಷ್ಟೇ ಅಂತ ಭಗವಂತನ ಹೇಳೋದಕ್ಕೆ ನೇತಿ ಶ್ರುತಿನೇ ಹೇಳ್ಬಿಡ್ತು. ಇವತ್ತು ಇಷ್ಟಲ್ಲ, ಇವನು ಇದಲ್ಲ ಅಂತ. ಅದರಿಂದ ಅವನಿಗೆ ಅಪ್ರಮೇಯ ಅಂತ ಅದನ್ನ ಹೇಳ್ತಾರೆ ಕಡೆಗೆ ಅದಕ್ಕೆ. ಆಮೇಲೆ ಯಾಕಂದ್ರೆ ಇನ್ನೊಂದು ಹೇಳ್ತಾರೆ ಅವರು, ನಾಪಿ ಶಾಸ್ತ್ರ ಪ್ರಮಾಣ ವೇದ್ಯ, ಶಾಸ್ತ್ರದಿಂದ ತಿಳ್ಕೊಬೋದ ಅಂತ ಶಾಸ್ತ್ರದಿಂದ ಊಹಿಸ್ಬೋದೇ ತವರ ಶಾಸ್ತ್ರದಿಂದಲೂ ಅವನು ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ. ಆಮೇಲೆ ಪ್ರಮಾಣ ಜನ್ಯಾತಿಶಯ ಅಭಾವಾತ್, ಯಾವ್ದಾದ್ರು ಪ್ರಮಾಣ ಇದೆ ಅಂತ, ಯಾವ ಪ್ರಮಾಣ ಬಿಟ್ಟರೆ ಭಗವಂತನ ಇದೆ ಅಂತ ತೋರ್ಸೋಕೆ ಸಾಧ್ಯವೇ ಇಲ್ಲ. ಶ್ರುತಿಯನ್ನ ನಾವು ಪ್ರಮಾಣ ಇಟ್ಕೊಂಡು ತೋರಿಸ್ಬೇಕವರ, ಶ್ರುತಿ ಹೇಳ್ತಲ್ಲ ನಮಗೆ ಹೇಗೆ ಅದು ಅಂತಂದ್ರೆ ಭಗವಂತನ ತೋರ್ಸೋ ಸಾಧ್ಯವಿಲ್ಲ. ಅದರಿಂದ ಅವನು ಅಪ್ರಮೇಯ, ಎಲ್ಲರೂ ಒಂದು ಮೇಯ ಅಂತ ಅದು ಊಹಿಸೋಕ್ಕೂ ಸಾಧ್ಯವಿಲ್ಲ ಅವನು ಅಂತ ಭಗವಂತ ಒಂದು ಕಡೆಗೆ. ಅವಾಗ ಅದನ್ನ ಹೇಳ್ತಾ ಕಡೆಗೆ ಅವರು ಅಪ್ರಮೇಯ ಅಂದ್ರೆ ಸಾಕ್ಷಿ ರೂಪ ತದ್ವಾದ್ವಾ ಅಂತಾನು ಹೇಳ್ತಾರೆ. ಅವನಿಗೆ ಭಗವಂತ ಸಾಕ್ಷ್ಯ ರೂಪವಾಗಿ ಎಲ್ಲರೂ ಇದ್ದಾನೆ ಒಳಗಡೆ,
ಆದ್ರೆ ಅಪ್ರಮೇಯ, ಊಹಿಸಲು ಸಾಧ್ಯವಿಲ್ಲ ಅವನ್ನ ಅಂತ ಹೇಳ್ಬಿಟ್ರು ಕಡೆಗೆ. ಆಮೇಲೆ ಋಷಿಕೇಶ ಅನ್ಬೇಕಾದ್ರೆ ಹೇಳ್ತಾರೆ, ಋಷಿಕಾನಿ ಇಂದ್ರಿಯಾಣಿ ತೇಷಾಂ ಈಶಃ ಅಂತ, ಕ್ಷೇತ್ರಜ್ಞ ರೂಪತ್ವಾತ್. ಋಷಿಕ ಅಂದ್ರೆ ಇಂದ್ರ, ಇಂದ್ರಿಯಗಳಿಗೆ ಈಶಃ, ಅದರಿಂದ ಋಷಿಕೇಶ. ತೇಷಾಂ ಈಶಃ, ಇಂದ್ರಿಯಗಳಿಗೆ ಒಡೆಯನಾದ್ರಿಂದ ಅವನು ಋಷಿಕೇಶ. ಅದು ಕ್ಷೇತ್ರಜ್ಞ ರೂಪತ್ವಾತ್, ಅವನು ಕ್ಷೇತ್ರಜ್ಞ ರೂಪವಾಗಿ ಎಲ್ಲ ಇದರಲ್ಲೂ ಸಹ ಅಂತರ್ಯಾಮಿಯಾಗಿ ಇದ್ಕೊಂಡು ಅವನು ಈಶಃ. ಅವನು ಒಳಗಡೆ ಎಲ್ಲರಿಗೂ, ನಮಗೂ ಋಷಿಕಗಳ ಇಂದ್ರಿಯಗಳು ಇರ್ತಲ್ಲ, ಆ ನಮ್ಮ ಇಂದ್ರಿಯಗಳನ್ನು ಅವನು ನಿಯಂತ್ರಣ ಮಾಡ್ತಾನೆ, ಕರ್ಮಾನುಗುಣವಾಗಿ ನಿಯಂತ್ರಣ ಮಾಡ್ತಾನೆ. ಅದನ್ನ ನಾವು ತಿರುಗಿಸ್ಬೇಕಾದ್ರೆ ಅವನಲ್ಲೇ ಹೋಗ್ಬೇಕು. ಇಂದ್ರಿಯಗಳಿಗೆ ಒಡೆಯನಾದ್ರಿಂದ ಅವನಲ್ಲೇ ಪ್ರಾರ್ಥನೆ ಮಾಡಿಕೊಂಡು ಅದರಲ್ಲಿ ಯೋಗಾದಿ ಮೂಲಕ ನಮ್ಮ ನಿಯಂತ್ರಣ ಮಾಡಬೇಕು. ಭಗವಂತ ಅನುಗ್ರಹ ಬೇಕು. ಅದರಿಂದ ಕ್ಷೇತ್ರಾದಿ ರೂಪತ್ವಾತ್, ಕ್ಷೇತ್ರಜ್ಞನಾಗಿ ಅವನು ಇರೋದ್ರಿಂದ, ಎಲ್ಲ ಜೀವಾತ್ಮನಾಗಿರೋದ್ರಿಂದ, ಒಳಗಡೆ ಇರೋದ್ರಿಂದ ಅದೇ ಹೇಳ್ತಾರೆ ಕಡೆಗೆ. ಹೇಳ್ತಾರೆ ಯದ್ವಾ ಇಂದ್ರಿಯಾಣಿ ಯಸ್ಯ ವಶೇ ವರ್ತಂತೆ ಸ ಪರಮಾತ್ಮ ಋಷಿಕ. ಇಂದ ಯಾರಿಗೆ ಇಂದ್ರಿಯಗಳೆಲ್ಲ ವಶವಾಗಿದೆಯೋ, ಅದರಿಂದ ಅದೇ ಇಂದ್ರಿಯಗಳಿಗೆ ಒಡೆಯ ಅಂದ್ರೆ ಯಾರಿಗೆ ಇಂದ್ರಿಯಗಳೆಲ್ಲ ವಶವಾಗಿದೆಯೋ ಅವನು ಸಹ ಪರಮಾತ್ಮ ಋಷಿಕೇಶ, ಅವನು ಪರಮಾತ್ಮ ಋಷಿಕೇಶ ಅಂತ ಹೇಳ್ತಾರೆ. ಇದು ಇನ್ನೊಂದು ಚೆನ್ನಾಗಿ ಹೇಳ್ತಾರೆ ಅದಕ್ಕೆ. ಇಲ್ಲಿ ಕೇಶ ಅಂದ್ರೆ ಕೂದಲು ಅಂತ ಒಂದು, ಕೇಶ ಅಂದ್ರೆ ರಶ್ಮಿಗೂ, ಸೂರ್ಯನ ರಶ್ಮಿ ಇದೆಯಲ್ಲ, ಸೂರ್ಯನ ರಶ್ಮಿಗೂ ಕೇಶ ಅಂತ ಹೆಸರು. ಅದರಲ್ಲಿ ಹೇಳ್ತಾರೆ ಕೇಶ ರಶ್ಮಯ ಸಹ ಋಷಿಕೇಶ ಅನ್ನಂದ್ರೆ ರಶ್ಮಿಗಳನ್ನೇ ಕೇಶರೂಪವಾಗಿ ಉಳ್ಳವನು ಭಗವಂತ, ಅದನ್ನ ಅವನು ಋಷಿಕೇಶ. ಅವನ ಕೇಶವನ್ನೇ ಕಿರಣಗಳು, ಸೂರ್ಯನ ಕಿರಣಗಳನ್ನೇ ಉಳ್ಳವನು. ಅದರಿಂದ ಅದಕ್ಕೆ ತೈತಿರ ಸಮೇತ ಹೇಳಿದೆ, ಸೂರ್ಯ ರಶ್ಮಿ ಹರಿಕೇಶ ಪುರಸ್ತಾತ್ ಅಂದ್ಬಿಟ್ಟು ಅದ್ರಲ್ಲಿ ಬರುತ್ತೆ, ಪುರಸ್ತಾತ್ ಅಂತ ಬರುತ್ತೆ ಅದಕ್ಕೆ. ಅದರಿಂದ ಅವನು ಸೂರ್ಯರಶ್ಮಿ, ಅದರಿಂದ ಅವನು ಹೇಳ್ತಾನೆ ಕಡೆಗೆ, ಅವರು ಸೂರ್ಯರಶ್ಮಿ ಕಿರಣಗಳ ಮುಂದೆ ಹೋಗುವಂತಹ ಹರಿ ಅಂತ ಮಂತ್ರದಲ್ಲಿ ಅರ್ಥ ಬರುತ್ತೆ ಅದು. ಅದರಿಂದಲೂ ಸಹ ರಶ್ಮಿ ಮುಂದೆ ಹೋಗುತ್ತೆ, ಸೂರ್ಯರಶ್ಮಿ ಆ ತರ ಕಿರಣಗಳು ಉಳ್ಳವನು ಭಗವಂತ, ಅದನ್ನು ಋಷಿಕೇಶ ಅಂತ ಹೇಳ್ತಾರೆ ಕಡೆಗೆ. ಅದಕ್ಕೆ ಅವರು ಮೋಕ್ಷ ಧರ್ಮದ ಒಂದು ಶ್ಲೋಕವನ್ನು ಕೇಳ್ತಾರೆ. ಸೂರ್ಯ ಚಂದ್ರ ಮಸೋ ಷಷ್ಠದಂಶುಭಿ ಕೇಶ ಸಂಹಿತೈ ಬೋಧಯನ್ ಸ್ವಾಪಯಂಶ್ಚೈವ ಜಗದುತ್ತಿಷ್ಠತೆ ಪೃಥಕೆ ಬೋಧನಾ ಸ್ವಾಪನಾಶ್ಚೈವ ಜಗತೋ ಹರ್ಷಣಂ ಭವೇತೆ ಅಂತ ಅದನ್ನ ತೋರಿಸ್ಕೊಳ್ತಾರೆ. ಅಂದ್ರೆ ಸೂರ್ಯ ಚಂದ್ರ ಇಬ್ರು ಅಸೋಹೋ ಶಶ್ವತ ಅಂಶುಭಿ ಕ್ಷೇಕ್ಷ ಸಂಹಿತೈ, ಅವರ ರಶ್ಮಿಗಳು ಇರುತ್ತಲ್ಲ, ಸೂರ್ಯನ ಚಂದ್ರ ರಶ್ಮಿ ಇರುತ್ತಲ್ಲ, ಅದಕ್ಕೆ ಕೇಶ ಸಂಹಿತೈ, ಅದಕ್ಕೆ ಕೇಶ ಅಂತ ಹೆಸರು ಬಂದಿದೆ, ಸಂಹಿತೈ ಅಂತ. ಇದು ಶಾಂತಿ ಪರ್ವದಲ್ಲಿ ಬರುವಂತಹ ಶ್ಲೋಕ ಇದು. ಅದರಿಂದ ಆ ಭಗವಂತ ಜಗತ್ತನ್ನ ಎಚ್ಚರಿಸ್ತಾ ಇರ್ತಾನೆ, ನಿದ್ರೆಯುಗೊಳಿಸ್ತಾನೆ, ಸೂರ್ಯನಿಂದ ಎಚ್ಚರಗೊಳಿಸ್ತಾನೆ, ಚಂದ್ರನಿಂದ ಮಾಡುತ್ತಾನೆ, ಅಸ್ತಮಗೊಳಿಸ್ತಾನೆ. ಈಗ ಎರಡೂನು ಮಾಡೋದ್ರಿಂದಲೂ ಅವನಿಗೆ ಹರ್ಷವನ್ನು ಉಂಟು ಮಾಡ್ತಾನೆ ಜನಗಳಿಗೆ. ಸಮಯಕ್ಕೆ ಸರಿಯಾಗಿದ್ದು ನಿದ್ದೆ ಮಾಡಿದ್ರೆ ಹರ್ಷವನ್ನು ಮಾಡ್ತಾನೆ. ಹರ್ಷವನ್ನು ಉಂಟು ಮಾಡೋದ್ರಿಂದಲೂ ಸಹ ಹರ್ಷ ಮಾಡೋದ್ರಲ್ಲೂ ಈಶಾ, ಅದರಿಂದ ಋಷಿಕೇಶ ಅಂದ್ಬಿಟ್ಟು ಅದ್ರಲ್ಲಿ ಹೇಳ್ತಾರೆ. ಬೋಧನಾ ಸ್ವಾಪನಾಚೈವ ಜಗತೋ ಹರ್ಷಣಂ ಭವೇತೆ, ಅದರಿಂದ ಅವನು ಎಲ್ಲರನ್ನೂ ಎಬ್ಸೋದು ಮತ್ತೆ ಮಾಡೋ ಹರ್ಷ ಮಾಡೋದ್ರಿಂದ ಅವನಿಗೆ ಲೋಕಪಾವನವಾಗಿರುತ್ತೆ. ಅದಕ್ಕೆ ಹರ್ಷಣಂ ಜಗತ್ತು ಹರ್ಷವಾಗಿರುತ್ತೆ, ಜಗತ್ತಿಗೆ ಹರ್ಷವನ್ನು ಉಂಟು ಮಾಡೋದ್ರಿಂದಲೂ ಸಹ ಅವನು ಋಷಿಕೇಶ ಅಂತ ಹೇಳಿದ್ರು ಅದಕ್ಕೆ ಅವ್ರಿಗೆ. ಆಮೇಲೆ ಪದ್ಮನಾಭ, ಆಮೇಲೆ ಸರ್ವ ಜಗತ್ ಕಾರಣಂ ಪದ್ಮಂ ನಾಭೌ ಯಸ್ಯ ಸಹ ಪದ್ಮನಾಭ ಕಡೆಗೆ ಅದನ್ನ ಹೇಳ್ತಾರೆ. ಅಂದ್ರೆ ಎಲ್ಲ ಜಗತ್ತಿಗೂ ಕಾರಣ ಆಗಿರುವಂತ ಪದ್ಮ ಒಂದು ನಾಭಿ, ಭಗವಂತನ ನಾಭಿಯ ಎಲ್ಲಾ ಸೃಷ್ಟಿಗೂ ಕಾರಣ. ಅದರಿಂದ ಜಗತ್ ಕಾರಣಂ ಪದ್ಮಂ ನಾಭೋ ಯಸ್ಯ ಸಹ, ಅಂತಹ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡುವಂತಹ ಜಗತ್ತಿಗೂ ಕಾರಣಭೂತವಾದ ಪದ್ಮ, ಆ ಪದ್ಮ ಯಾರ ನಾಭಿಯಲ್ಲಿದೆಯೋ ಅವನು ಪದ್ಮನಾಭ. ಅಂತಹ ಪದ್ಮ ಅಂದ್ರೆ ಕಾಲ ಅಂತ ಹೇಳಿದ್ವಲ್ಲ, ಅದರಿಂದಾನೇ ಎಲ್ಲ ಜಗತ್ ಸೃಷ್ಟಿಯಾಗೋದು, ಅದರಿಂದ ಪದ್ಮನಾಭ. ಅದಕ್ಕೆ ತೈತಿರ ಸಮೇತ ಅಜಸ್ಯ ನಾಭಾವತ್ಯೇ ಕಮರ್ಪಿತಂ, ಅಜಸ್ಯ ಅಂದ್ರೆ ಹುಟ್ಟಿಲ್ಲ ಅಂತ, ನಾಭೌ ನಾಭಿಯಲ್ಲಿ ಹೇಳ್ತಾನೆ, ಅಧ್ಯೇಕಂ ಅರ್ಪಿತಂ ಅಂದ್ಬಿಟ್ಟು ಅಂತ. ಅದರಿಂದ ಆಮೇಲೆ ಇನ್ನೂ ಬರುತ್ತೆ, ಅದರಿಂದ ಎಲ್ಲವೂ ಅಲ್ಲಿ ಅರ್ಪಿತವಾಗಿದೆ ಅಂತ ಹೇಳೋದ್ರಿಂದಲೂ ಸಹ ಅವನು ಪದ್ಮನಾಭ ಆಗುತ್ತೆ. ಅಮರ ಪ್ರಭು, ಅಮರಾಣಾಂ ಪ್ರಭು ಅಮರ ಪ್ರಭು, ಒಂದೊಂದೇ ಮಾತನ್ನು ಮುಗಿಸ್ಬಿಟ್ರು. ದೇವತೆಗಳೆಲ್ಲ ಪ್ರಭು ಆದ್ರಿಂದ ಅಮರ ಪ್ರಭು ಅಂದ್ಬಿಟ್ರು. ವಿಶ್ವಕರ್ಮ ಕ್ರಿಯಾ ಯಸ್ಯ ಸಹ ವಿಶ್ವಕರ್ಮ, ವಿಶ್ವವನ್ನು ಕ್ರಿಯೆ ಮಾಡ್ತಾನಲ್ಲ, ಅದರಿಂದ ಅವನು ಯಾವಾತನ ಕರ್ಮವೋ ವಿಶ್ವವನ್ನು ಸೃಷ್ಟಿ ಮಾಡಿ ಸ್ಥಿತಿ ಮಾಡಿ ಮತ್ತೆ ಅದನ್ನ
ಪ್ರಳಯದ ಕಾಲದ ಮಾಲೆ ಹೋಗಿಸಿ ಮತ್ತೆ ಮಾಡ್ತಾನಲ್ಲ ಆ ಕೆಲಸ ಯಾರದೋ ಅವನು ಮಾಡುವಂತವನು ವಿಶ್ವಕರ್ಮ ಅಂತ ಹೇಳ್ಬಿಟ್ರು ಅದಕ್ಕೆ. ಕ್ರಿಯತೆ ಇದು ಜಗತ್ ಕರ್ಮ ವಿಶ್ವಂ ಕರ್ಮ ಯಚ್ಚಸ ಇತಿವ. ಅದಕ್ಕೆ ಕ್ರಿಯತೆ ಇದು ಜಗತ್ತನ್ನ ಉಂಟು ಮಾಡೋದ್ರಿಂದ ಅದೊಂದು ಕೆಲಸ ಕರ್ಮ. ವಿಶ್ವಂ ಕರ್ಮ ಯಚ್ಚಸ, ಈ ವಿಶ್ವವನ್ನು ಅಂದ್ರೆ ಯಾವ ಒಂದು ಕೆಲಸವನ್ನು ಮಾಡೋದು ಅದು ಕರ್ಮ. ಒಂದು ಕೆಲಸವನ್ನ ಉಂಟು ಮಾಡೋದು ಅದಕ್ಕೆ ಕರ್ಮ ಅಂತ ಹೆಸರು. ಒಂದು ಕೆಲಸ ಆಗ್ಬೇಕಾದ್ರೆ ಅದೊಂದು ಕರ್ಮ. ಆ ವಿಶ್ವವೇ ಆತರ ಕರ್ಮ ಯಾರೋ ಅವನು ವಿಶ್ವಕರ್ಮ ಅನ್ಬಿಟ್ಟು ಆತರ ಅವರು ತೋಳಿ ಅನ್ಬಿಟ್ಟು. ಕಡೆಗೆ ಇನ್ನೊಂದ್ಸಲ ವಿಚಿತ್ರ ನಿರ್ಮಾಣ ಶಕ್ತಿ ಮತ್ತಾತ್ವ. ಇಲ್ಲೇ ಅತ್ಯಂತ ವಿಚಿತ್ರವಾದ ಶಕ್ತಿ ಉಳ್ಳವನು, ವಿಶ್ವದಲ್ಲಿ ಶಕ್ತಿ ಉಳ್ಳವನು, ಆ ತರದಲ್ಲಿ ವಿಶ್ವಕರ್ಮ ಅಂತ ತಗೊಳ್ಳಿ ಅನ್ಬಿಟ್ಟು. ವಿಶ್ವಕರ್ಮಣ ತ್ವಷ್ಟ ಸಾದೃಶಾದ್ವ. ತ್ವಷ್ಟ ಅಂತ ಮುಂದೆ ಬರ್ತಲ್ಲ, ಹಾಗೆ ವಿಶ್ವಕರ್ಮವನ್ನು ತನ್ನ ಭಗವಂತ ಲೋಕವನ್ನ ನಿರ್ಮಾಣ ಮಾಡ್ತಾನಲ್ಲ ಅದರಿಂದಲೂ ಸಹ ವಿಶ್ವ ಅಂತ ತಗೊಳ್ಳಿ ಅಂತ ಹೇಳ್ಬಿಟ್ರು. ಅದರಿಂದ ಆಮೇಲೆ ವಿಶ್ವಕರ್ಮ ಆಯ್ತು. ಆಮೇಲೆ ಮನುಹು, ಇಲ್ಲಿ ಮನನಾಥ್ ಮನುಹು ಅಂತ ಹೇಳ್ತಾರೆ. ಅಂದ್ರೆ ಮನನಾಥ್ ಇದು ಭಟ್ರಗೋಯಿಗೂ ವ್ಯತ್ಯಾಸ ಇಲ್ಲ. ಮನನಾಥ್ ಮನುಹು, ಮನುಜ್ಞಾನ ಇದರಿಂದ ಯಾರು ಮನನ ಮಾಡ್ತಾರೋ ಅವ್ರು ಮನು ಅನ್ಬಿಟ್ಟು. ನಾಣ್ಯತೋಸ್ತಿ ಮಂತ ಅಂತ ಬೃಹದಾರಣ್ಯ ಬರುತ್ತೆ. ಅದರಲ್ಲಿ ಅನ್ಯತೋಸ್ತಿ ಮಂತ, ಭಗವಂತ ಇವನಿಗಿಂತ ಬೇರೆವಾದ ಮಂತ್ರವಿಲ್ಲ. ಮನನ ಮಾಡುವವನು ಮಂತ್ರಿ, ಇವನಿಗಿಂತ ಬೇರೆ ಯಾವ್ದ ಮಂತ್ರ ಇಲ್ಲ. ಯಾವಾಗಲೂ ಯೋಗ ನಿದ್ರೆಲ್ಲೇ ಇರ್ತಾನೆ, ಜಗತ್ ಕಲ್ಯಾಣಕ್ಕೆ ಸಂಕಲ್ಪವನ್ನು ಮಾಡ್ತಾ ಇರ್ತಾನಲ್ಲ, ಅದರಿಂದಲೂ ಸಹ ಅವನು ಮನುಹು ಅಂತ ಹೇಳ್ತಾರೆ. ಅದೇ ಮಂತ್ರೋವ ಪ್ರಜಾಪತಿರ್ವ ಮನುಹು, ಮಂತ್ರವಕ್ಕೆ ಕಾರಣ ಆದ್ರಿಂದಲೂ ಅವನು ಮನು. ಮಂತ್ರವ ಎಲ್ಲ ಜಗತ್ತಿಗೆ ವೇದವನ್ನು ಕೊಟ್ಟು ಮಂತ್ರವನ್ನು ಕೊಟ್ಟನಲ್ಲ, ಆದ್ರಿಂದ ಅವನು ಮನುಹು. ಇಲ್ಲ ಪ್ರಜಾಪತಿರ್ವ ಮನುಹು, ಇಲ್ಲ ಪ್ರಜಾಪತಿಗಳಲ್ಲಿ ಸೃಷ್ಟಿ ಆಗ್ತಾನಲ್ಲ ಮನು, ಅಂದ್ರೆ ಪ್ರಜಾಪತಿಯಿಂದ ಮನುಗಳು ಬರ್ತಾರೆ, 14 ಮನುಗಳು ಬರ್ತಾರಲ್ಲ, ಅದರಿಂದಲೂ ಸಹ ಮನು ಅಂತ ಹೇಳ್ಬಿಟ್ರು. ಇದ್ರ ಹೋಗ್ಲಿ. ಆಮೇಲೆ ಸಂಹಾರ ಸಮಯ ಸರ್ವಭೂತ ತನೂಕರಣತ್ವ ತ್ವಷ್ಟ. ಇಲ್ಲಿ ಇವರು ಹೇಳ್ತಾರೆ ಕಡೆಗೆ, ಸಂಹಾರ ಸಮಯದಲ್ಲಿ ಎಲ್ಲರನ್ನೂ ತ್ವಷ್ಟ ಕತ್ತರಿಸಿ ಎಲ್ಲರನ್ನೂ ಮಾಡಿ ಭಗವಂತ ಕಲಿಕೆಯಾಗಿ ಬಂದು ಎಲ್ಲರನ್ನೂ ಕತ್ತರಿಸ್ತಾ ಅಂತಲ್ಲ, ತ್ವಷ್ಟ ಅಂದ್ರೆ ಎಲ್ಲರನ್ನೂ ಬರ್ತಾ ಇಲ್ಲ, ಅದರಿಂದ ಮನುಹು. ಇವರು ಸಂಹಾರ ಮಾತ್ರ ತಗೊಂಡ್ರು. ಸಂಹಾರ ಸಮಯ ಸರ್ವಭೂತ ತನೂಕರಣತ್ವ ತ್ವಷ್ಟ. ಸಂಹಾರ ಸಮಯದಲ್ಲಿ ಎಲ್ಲವನ್ನೂ ತನೂಕರಣ, ಎಲ್ಲವನ್ನು ಕೊಚ್ಚಿ ಇದ್ ಮಾಡ್ತಾನಲ್ಲ, ಅದರಿಂದ ತ್ವಷ್ಟ. ತ್ವಕ್ಷತೆ ಸ್ತನೂಕರಣಾತೆ ತ್ರಿತ್ವತೆ, ಅದನ್ನೇ ಹೇಳ್ತಾರೆ ಇದರಲ್ಲಿ ಪತ್ತೆ ಬರ್ತಾರೆ. ತ್ವಕ್ಷ ತನೂಕರಣೆ ಅನ್ನೋ ಧಾತುವಿಂದ ಬಂದಿದ್ದು ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಅತಿಶಯೇನ ಸ್ಥೂಲ ಸ್ಥವಿಷ್ಟ. ಕಡೆಗೆ ಅವನು ಅತಿಶಯೇನ ಸ್ಥೂಲ, ಅತಿಶಯವಾದ ಸ್ಥೂಲ, ಅವನ ಬೃಹತ್ತನ್ನು ಯಾರೊಂದು ಊಹಿಸ್ಕೊಳ್ಳೋ ಸಾಧ್ಯವಿಲ್ಲ, ಅದರಿಂದ ಅವನು ಸ್ಥವಿಷ್ಟ ಅನ್ಬಿಟ್ಟು. ಪುರಾಣ ಸ್ಥವಿರ ಅಂತ ಹೇಳ್ತಾರೆ. ಪುರಾಣ ಸ್ಥವಿರ, ಅವನು ಅತ್ಯಂತ ಹಳಬ, ಅವನು ಪುರಾಣನಾಗಿರೋದು. ಅದರಿಂದ ಬಹಳ ಹಿಂದಿಂದ ಇರುವಾತನು, ಅದರಿಂದ ಸ್ಥವಿರ. ಈಗಲ್ಲ, ಬಹಳ ಹಿಂದಿಂದ ಇರುವಾತನು, ಪುರಾಣ ಪುರುಷ ಅಂತ ಹೇಳ್ತೀವಲ್ಲ, ಪುರಾಣವಾಗಿರೋ ಅದರಿಂದ ಸ್ಥವಿರ. ಆಮೇಲೆ ತೇಷಂ ಹ್ಯಸ್ತ ಸ್ಥವಿರಸ್ಯ ನಾಮ, ಋಗ್ವೇದದಲ್ಲಿ ಬರುತ್ತೆ ತೇಷಂ ಹಿ ಅಸ್ಯ ಸ್ಥವಿರಸ್ಯ ನಾಮ, ಅವನಿಗೆ ಅದರಿಂದಲೇ ಸ್ಥವಿರ ಅನ್ನೋ ಹೆಸರು ಬಂದಿದೆ ಅಂತ ಋಗ್ವೇದದಲ್ಲಿ ಬರುತ್ತೆ. ಅದನ್ನು ಕೋಟ್ ಮಾಡ್ತಾರೆ ಇವರು. ಇತಿ ಬರ್ಬೇಕು. ಆಮೇಲೆ ವಯೋವಚನೋವ ಸ್ಥಿರತ್ವ ಧ್ರುವ, ಸ್ಥವಿರೋ ಧ್ರುವ ಅಂತ ಇದು ಬರುತ್ತೆ. ಇವರು ಹೇಳ್ತಾರೆ ಅದಕ್ಕೆ, ಈ ಸ್ಥವಿರೋ ಧ್ರುವ ಅನ್ನೋದು ಒಂದು ಪದವನ್ನು ತಗೊಳ್ತಾರೆ ಇವರು. ಒಂದು ಪದವನ್ನು ತಗೊಂಡು ಹೇಳ್ತಾರೆ ಅದಕ್ಕೆ, ಯಾಕಂದ್ರೆ ಸ್ಥವಿರನಾಗಿ ಧ್ರುವ. ಸ್ಥವಿರ ಅಂದ್ರೆ ಅವನು ಹಳೆಬಳ ಆಗಿರ್ತಾನೆ ಮತ್ತು ಸ್ಥಿರವಾಗಿರ್ತಾನೆ, ಅದರಿಂದ ಸ್ಥವಿರೋ ಧ್ರುವ ಅಂತ ಇದು ಏಕನಾಮಂ ಬಂದ್ಬಿಟ್ರು. ಒಂದೇ ಒಂದು. ಇದರಲ್ಲಿ ಸ್ಥವಿರ ಅನ್ನೋದು ಧ್ರುವಕ್ಕೆ ವಿಶೇಷಣ. ಅಂದ್ರೆ ಸ್ಥವಿರ ಅವನು ಹಳೆಯ ಆದಿಯಿಂದ ಇರುವಂತಹ ದೃಢವಾಗಿರುವವನು. ಅದಕ್ಕೆ ಧ್ರುವ ಅನ್ನೋದು ಸ್ಥವಿರಕ್ಕೆ ವಿಶೇಷ, ಸ್ಥವಿರ ಅನ್ನೋ ಧ್ರುವಕ್ಕೆ ವಿಶೇಷಣ ತಗೊಳ್ಳಿ ಅಂದ್ಬಿಟ್ಟು ಇದು ಏಕನಾಮಂ ಸವಿಶೇಷಣಂ ಅನ್ಬಿಟ್ರು ಅದಕ್ಕೆ. ಅದರಿಂದ ಎಲ್ಲ ವಚನಗಳಲ್ಲೂ ಎಲ್ಲವನ್ನೂ ತೋರಿಸುತ್ತೆ ಅಂತ ಹೇಳ್ಬಿಟ್ರು ಕಡೆಗೆ. ಅಂದ್ರೆ ಯಾವಾಗ್ಲೂ ಅವನು ಸ್ಥಿರವಾಗಿರೋನು, ವಿಶೇಷ ಸಹಿತನಾದ ಅಂತ ಹೇಳ್ಬಿಟ್ರು. ಇಲ್ಲಿಗೆ ಅವರ ಶಂಕರದ್ದು ಮುಗಿಯುತ್ತಿದ್ದು ಅಗ್ರಾಶಾಸದ ಕೃಷ್ಣ ಅನ್ನೋದು. ಮುಂದಿನ ಕ್ಲಾಸಲ್ಲಿ ನಾಳೆ ಮಾಧ್ವರ ಏನ್ ಹೇಳ್ತಾರೆ ನೋಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋ ಭಂಗ ಪಂಚಾನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜಯತಾಂ ಭುವಿ. ಪರಾಶರ ಶ್ರೀ ಪರಾಶರ ಭಟ್ಟಾರ್ಯ ಶ್ರೀರಂಗೇಶ ಪುರೋಹಿತ ಶ್ರೀವತ್ಸಾಂಗಸುತ ಶ್ರೀಮಾನ್ ಶ್ರೇಯಸೇ ಮೇಸ್ತು ಭೂಯಸೆ. ನಾಳೆ ನೋಡೋಣ ಎಲ್ಲರಿಗೂ.
ನಮಸ್ಕಾರ 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 ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಕೇಳಮ್ಮ ನಮಸ್ಕಾರ ಏನಪ್ಪ ಆಯ್ತಪ್ಪ ಆ? ಮೇಲೆ ಏನ್ ರಿಪೇರಿ ನಡೆದಕ್ಕೆ ಸೌಂಡ್ ಏನ ಕೇಳಲ್ಲ ಟೆನ್ಷನ್ ಸರಿ ಹೋಗಲ್ಲ ಅಂತ ನಮಸ್ಕಾರ ಸರ್